ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ವಿಶ್ವಂಭರಾಂ ಘನಧರಾಮಪಿ ಭೂರಿ ಯತ್ನೈ ನಿರ್ವಿದ್ಯ ಯತ್ಪದಮುಪೇತ್ಯ ಬಲೀಂದ್ರಗೇಹಾತ್ ಆಸ್ತೆ ತ್ರಿವಿಕ್ರಮತನುರ್ಹರಿರದ್ವಿತೀಯಾ ಸಾತ್ವಾರಗೇಕ್ಷಿತಪುಮರ್ತಕರೀ ಪುರೀನಃ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜರಮರಜನೋನ್ನತ್ಯ ಬುದ್ಧ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋ ಧತ್ಯ ಬುದ್ಧ್ಯಾಜಕಾಯ ಕರ್ತ್ರೇ ಧರ್ತ್ರೇ ಸಹರ್ತ್ರೇ ಹಯಮುಖಹರಯೇ ಮುದ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ಮನಸಿ ತತಕಥಾ ವಿಸ್ಮೃತೋ ಸ್ಮಾರಕಾಯ ಶುಭ ವಿಭ್ರಮೇ ಭುವಿ ಮನೋರಮೇ ರಮೇ ವಿದಿತಾಗಮೇ ಜಿತ ಸಮಸ್ತ ಚಿತ್ತ ಪ್ರಮೇ ವಿಗತಶ್ರಮೇ ಹರಿಪದಾಬ್ಜ ಸೇವ್ಯೋದ್ಯುಮೇ ಶ್ರುತ ವಿಕ್ರಮೇ ನಿರುಪಮೇ ನಮೋ ನಿರ್ಮಮೇ ಹರಿಪುತ್ರ ಪದ್ಮದಲ ನೇತ್ರ ಮಿತ್ರ ಸತ್ಸುರ ಮಿತ್ರ ದೈತ್ಯ ಕುಲ ಜೈತ್ಯ ನಿತ್ಯದ ಸುಪವಿತ್ರ ಗಾತ್ರ ಸುಚರಿತ್ರ ಚಿತ್ರದ ಕೃತ ಸತ್ರತೇತ್ರ ಭವತೆ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ಥೋ ಭಗವತ್ಕಾರ ಸಾಧಕಃ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪಥನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಭವತ ಯದನುಭಾವಾದೇಡಮುಖೋಪ್ಯಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿರತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸಿದ್ಧಭೂತಿ ವಿಕಸ್ವರಾಯ ಪ್ರೇಮ ಪ್ರವೃತ್ತಿ ಗಿರಿಜಾ ಹೃದಿವಾಸ್ವರಾಯ ತುಂಗೋಲ್ಲಸತ್ಪವನ ಪಾಲಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚಿರಿತಾಯ ನಮಃ ಶಿವಾಯ. ಮಿಥ್ಯಾ ಸಿದ್ಧಾಂತ ದುರ್ದಾಂತ ವಿಧ್ವಂಸನ ವಿಚಕ್ಷಣಃ ಜೈತೀರ್ಥಾಖ್ಯತರಣಿ ಭಾಸತಾಂ ನೋ ಹೃದಂಬರೆ ತಂ ವಂದೇ ನೃಸಿಂಹತೀರ್ಥ ನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರಜಗಜಗೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮೃತಿಷ್ಠಾರ್ಥಸಿದ್ಧಯೇ ಪ್ರಣಮತ್ಕಾಮಧೇನಂಚಾಭಜಸ್ತುರತರೋಪಂ ಶ್ರೀಭಾವಬೋಧಕೃತ್ಪಾದಚಿಂತ್ಯಾಮುನಿಪಾಸ್ಮಹೇ. ವಂದಾರುಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ದುರ್ವಾದಿಭ್ರಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಳುವೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣಕಮಲದಲಾಯ ತಾಂಬಕರೂಪಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಕರಾಯ ಚತುರೋಪಾಯ ರಕ್ಷಿಸು ನಮ್ಮ ನನಭರತ. ಸ್ವಸ್ಥಸ್ತೋಷಿ ಸನ್ಮಂಗಳಾನಿ ಭವಂತೋ ಪುಣ್ಯಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಭಕ್ತುಶ್ರೋತॄಣಾಂ ನಿಖಿಲಕಲಿಕೃತ ಕಲ್ಮಷಾಪನೋದರಂ ಪತರೇ ಧರ್ಮಾಧಿಕ್ಲಾಸಾಧನೀಭೂತೆ ಶ್ರೀ ಕನಕದಾಸಾರಿ ವಿರಚಿತೆ ಶ್ರೀ ಹರಿಭಕ್ತಿಸಾರೇ ಯತ್ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಭಗವಂತನ ಸಂಬಂಧಿಕರಗಳ ಒಂದು ವಿಷಯವನ್ನು ತಿಳಿಸುತ್ತಾ, ಹೆತ್ತ ಮಗಳನ್ನು ಮದುವೆಯಾದವನುತ್ತಮನು ಗುರುಪತ್ನಿ ಗಳುಪಿದ ಚಿತ್ತಜನು ಮಾವನ ಕೃತಜ್ಞನು ನಿನಗೆ ಮೈದುನನು. ಹೆತ್ತ ಮಗಳನ್ನೇ ಲಗ್ನವನ್ನ ಆಗಿರತಕ್ಕಂತಹ ಅವರು ಬ್ರಹ್ಮದೇವರು ಮಗನಾಗ್ತಾ ಇದ್ದಾರೆ. ಗುರುಪತ್ನಿಯನ್ನ ಸ್ವೀಕಾರ ಮಾಡಿರತಕ್ಕಂತಹ ಅವರು ಚಂದ್ರರು ಇದಾದ ನಂತರದಲ್ಲಿ ಮಾವನನ್ನ ಸಂಹಾರವನ್ನ ಮಾಡಿರತಕ್ಕಂತಹ ಅವರು ತಂಗಿಯ ಗಂಡ ಹೊತ್ತು ತಪ್ಪಿಸಿ ಕಾಲವನ್ನ ವ್ಯತ್ಯಾಸ ಎಂಬತಕ್ಕಂತಹದ್ದನ್ನ ಮಾಡಿ ಇಂದ್ರದೇವರಿಗೆ ನೀನು ಆ ಸ್ವರ್ಗಾಧಿಪತ್ಯ ಎಂಬತಕ್ಕಂತಹದ್ದನ್ನು ಕೊಡುವಂತಹವನಾಗಿ ಆಗ್ತಾ ಇದೆಯಾ, ಇಂತಹ ಹೇ ಸ್ವಾಮಿ ನೀನು ನಮ್ಮನ್ನ ರಕ್ಷಣೆಯನ್ನು ಮಾಡತಕ್ಕಂತಹವನಾಗು. ಏಕೆಂದ್ರೆ ಆ ಭಗವಂತನ ಒಂದು ಲೀಲೆ, ಅವನ ಸಂಕಲ್ಪವನ್ನು ಯಾರೂ ಸಹಿತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸತ್ಯ ಸಂಕಲ್ಪನಾಗಿರತಕ್ಕಂತಹ ನೀನು ನಮ್ಮನ್ನ ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾ ಮುಂದಿನ ಪದ್ಯದಲ್ಲಿ ತಿಳಿಸುತ್ತಾ ಇದ್ದಾರೆ. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು
ಭಗವಂತ ಒಂದು ಕಡೆಯಲ್ಲಿ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ಇಲ್ಲ ಎಂಬತಕ್ಕಂತಹ ಸೊಲ್ಲು ಸಲ್ಲದು. ಸೊಲ್ಲು ಅಂತ ಹೇಳಿದ್ರೆ ಸುಳ್ಳು, ಅದು ಸಲ್ಲೋದಿಲ್ಲ. ಅಂದ್ರೆ ಯಾವತ್ತಾದರೂ ಸಹಿತ ಭಗವಂತ ಇಲ್ಲಿದ್ದಾನೆ ಇನ್ನೊಂದು ಕಡೆಗೆ ಇಲ್ಲ ಎಂಬತಕ್ಕಂಥದ್ದು ಇದೇನು ಅಂತಂದ್ರೆ ಅದು ಇಲ್ಲವೇ ಇಲ್ಲ, ಅದು ಸುಳ್ಳು ಅಂತದ್ದು. ಏಕೆಂದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹವನು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ. ಭಗವಂತ ಪ್ರತಿಯೊಂದು ಅಣುವಿನಲ್ಲಿಯೂ ಸಹಿತ ತನ್ನ ವ್ಯಾಪ್ತತ್ವವನ್ನ ಇಡತಕ್ಕಂತಹವನಾಗಿ ಆಗ್ತಾ ಇದ್ದಾನಂತೆ. ಇನ್ನು ಹೇಳ್ತಾರೆ ದಾಸರು, ಅಣುವಿಗೆ ಅಣುವಾಗಬಲ್ಲ, ಮಹತ್ತರಕ್ಕೆ ಮಹತ್ತಾಗಬಲ್ಲ. ಸಣ್ಣ ಕಣ ಇತ್ತು ಅಂದ್ರೆ ಅದರೊಳಗಡೆಗೂ ಸಹಿತ ಭಗವಂತ ಇದ್ದಾನಂತೆ. ಮಹತ್ತರಕ್ಕೆ ಮಹತ್ತಾಗಬಲ್ಲ, ಇಡೀ ಜಗತ್ತೇ ದೊಡ್ಡದು ಅಂತ ಹೇಳಿ ಅಂದುಕೊಳ್ತಾ ಇದ್ರು ಸಹಿತ ಇಂತಹ ಜಗತ್ತನ್ನು ಸಹಿತ ಮೀರಿರ್ತಕ್ಕಂತಹದ್ದು ಅವನ ಒಂದು ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿಹನು ಅಲ್ಲಿಲ್ಲವೆಂಬ, ಭಗವಂತ ಇಲ್ಲಿದ್ದಾನೆ ಇನ್ನೊಂದು ಕಡೆಯಲ್ಲಿ ಇಲ್ಲ, ಅಥವಾ ಇನ್ನೆಲ್ಲೋ ಇದ್ದಾನೆ ಇಲ್ಲ ಎಂಬತಕ್ಕಂತಹ ಒಂದು ಮಾತನ್ನ ಯಾರೂ ಸಹಿತ ನಂಬತಕ್ಕಂತಹವರಲ್ಲ. ತತ್ರಾಪಿ ಶಾಸ್ತ್ರವನ್ನ ತಿಳಿದಿರತಕ್ಕಂತಹ ಅವರಿಗೆ ಈ ಒಂದು ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಮಹಾಭಾರತದ ಒಂದು ಸಂದರ್ಭದಲ್ಲಿ ಪಾಂಡವರು ದ್ಯೂತವನ್ನ ಆಡಿದ ಸಂದರ್ಭದಲ್ಲಿ ಧರ್ಮರಾಜರು ತಮ್ಮ ತಮ್ಮನನ್ನ ಮಡಿದಿನ ಎಲ್ಲರನ್ನೂ ಸಹಿತ ದ್ಯೂತದಲ್ಲಿ ಕಳ್ಕೊಂಡು ಬಿಟ್ಟಿದ್ದಾರೆ. ಆಗ ದ್ರೌಪದಿ ದೇವಿಯರು ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ, ಅಕ್ಷಯಾಂಬರವನ್ನು ಕೊಡತಕ್ಕಂತಹವನಾಗು ಅಂತ ಹೇಳಿ. ಅಕ್ಷಯಾಂಬರವನ್ನು ಸಹಿತ ಕೊಟ್ಟ ವನವಾಸಕ್ಕೆ ಹೊರಟಿದ್ದಾರೆ. ಮತ್ತೆ ಇನ್ನೊಮ್ಮೆ ದ್ಯೂತವನ್ನ ಆಡಿ ಎಷ್ಟೋ ದಿವಸ ಆದ ಮೇಲಿಂದ ಪಾಂಡವರನ್ನು ನೋಡಬೇಕು ಅಂತ ಹೇಳಿ ಭಗವಂತ ಬಂದಾಗ ಕೃಷ್ಣ ಪರಮಾತ್ಮ ಆ ದ್ರೌಪದಿ ದೇವಿಯರನ್ನ ಬಳಿಯಲ್ಲಿ ಬಂದು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನೀನು ಅವತ್ತಿನ ದಿವಸ ನೀನು ಕರೆದೆ, ಅವತ್ತಿನ ದಿವಸ ದ್ವಾರಕಾಪಟ್ಟಣದೊಳಗಡೆ ಇರಲಿಲ್ಲ, ಬೇರೆ ಎಲ್ಲೋ ಹೋಗಿದ್ದೆ ಅಂತ. ಇದು ನಂಬುವಂತ ಮಾತಾ ಅಂತ ಹೇಳಿ. ಯಾಕೆ ಈ ರೀತಿಯಲ್ಲಿ ಮಾಡಿದ ಭಗವಂತ ಅಂತ ಹೇಳಿದ್ರೆ, ದ್ರೌಪದಿ ದೇವಿಯರು ತಮ್ಮನ್ನ ತಾವು ಸಂರಕ್ಷಣೆಯನ್ನ ಮಾಡಿಕೊಳ್ಳತಕ್ಕಂತಹ ಸಾಮರ್ಥ್ಯ ಅವರಿಗಿದೆ. ಅಂದ್ರೆ ವೇದಾಭಿಮಾನಿಗಳವರು, ಬೇರೆ ಇನ್ಯಾರೂ ಅಲ್ಲ. ಅಂದ್ರೆ ವೇದದ ಸಾಮರ್ಥ್ಯವನ್ನ ಉಳಿಸ್ಕೋಬೇಕಾಗಿದ್ದರೆ ವೇದದಲ್ಲೇ ಬೇಕಾದಷ್ಟು ಪ್ರಮಾಣಗಳು ಯುಕ್ತವಾಗಿರ್ತಕ್ಕಂಥದ್ದು. ಆದರೂ ಸಹಿತ ಭಗವಂತನ ಒಂದು ಆಶ್ರಯ ಎಂಬತಕ್ಕಂತಹದ್ದು ಬೇಕು. ಹಾಗಿಲ್ಲಿ ಆ ದ್ರೌಪದಿ ದೇವಿಯರು ಆ ದುಶ್ಯಾಸನನನ್ನ ಒಮ್ಮೆ ತಮ್ಮ ದೃಷ್ಟಿಯಿಂದ ನೋಡಿಬಿಟ್ಟಿದ್ರೆ ಸುಟ್ಟು ಭಸ್ಮವಾಗಿ ಬಿಡ್ತಾ ಇದ್ದ. ಬೆಟ್ಟದೋಪಾದಿಯಲ್ಲಿ ಅಕ್ಷಯಾಂಬರವನ್ನ ತಾನು ರಾಶಿ ರಾಶಿ ಹಾಕುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಈ ಸೀರೆ ಎಲ್ಲ ತಗೊಂಡು ಹೋಗೋ, ನನ್ನ ಹೆಂಡತಿ ಮತ್ತೆ ನನ್ನ ತಮ್ಮಂದರಾಗಿರ್ತಕ್ಕಂಥ ಅವ್ರ ಎಲ್ಲರ ಹೆಂಡತಿಯರಿಗೂ ಸಹಿತ ಒಳ್ಳೊಳ್ಳೆ ಸೀರೆಗಳಾಗತ್ತೆ ಅಂತ ಹೇಳಿ ಮರುಕ್ಷಣದಲ್ಲಿಯೇ ಆ ಅಕ್ಷಯಾಂಬರದ ಮೇಲೆ ಅಮ್ಮನವರು ಒಮ್ಮೆ ತಮ್ಮ ದೃಷ್ಟಿಯನ್ನ ಬಿಟ್ಟಿದ್ದಾರೆ. ಸುಟ್ಟು ಭಸ್ಮವಾಗಿ ಬಿಡ್ತು. ಅದೇ ದೃಷ್ಟಿಯನ್ನ ದುಶ್ಯಾಸನನ ಮೇಲೆ ಬಿಡ್ಬೋದಾಗಿತ್ತು, ದುರ್ಯೋಧನನ ಮೇಲೂ ಸಹಿತ ಬಿಡ್ಬೋದಾಗಿತ್ತು. ಬಿಡ್ಲಿಲ್ಲ. ಯಾಕೆ ಅಂದ್ರೆ ಭಗವಂತನ ಸಂಕಲ್ಪ ಅದೆಲ್ಲ. ಇವತ್ತಿನ ಇದು ಭಗವಂತನ ಸಂಕಲ್ಪ ಅಂತ ಹೇಳಿ ತಿಳಿದುಕೊಂಡು ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆಗ ಭಗವಂತ ಹೇಳ್ತಾನೆ, ನೀನು ಕರೆದಂತ ಸಂದರ್ಭದೊಳಗಡೆ ನಾನೆಲ್ಲೋ ಹೋಗಿದ್ದೆ, ದ್ವಾರಕೆಯಲ್ಲಿ ಇರಲಿಲ್ಲ ಅಂತ ಹೇಳಿ. ಅದೇ ದ್ವಾರಕಾಪಟ್ಟಣಕ್ಕೂ ಹಸ್ತಿನಾವತಿಗೂ ಎಷ್ಟು ದೂರ ಇದೆ ಅಂತಂದ್ರೆ ಏನು ಪಕ್ಕದ ಮನೆನಾ? ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಎಷ್ಟು ದೂರ ಇದೆ ಅಂತಂತ ಹೇಳಿ. ಎಲ್ಲ ಕಡೆನೂ ಸಹಿತ ಸಂಚಾರಕ್ಕೆ ಹೋಗ್ತಾರಲ್ಲ, ಅನೇಕ ಮೈಲಿಗಳಷ್ಟು ದೂರದಲ್ಲಿ ಇರತಕ್ಕಂತಹದ್ದು ಭಗವಂತನಿಗೆ ಕೇಳಿಸ್ತಂತೆ. ಅಲ್ಲಿ ದ್ವಾರಕಾಪಟ್ಟಣದಲ್ಲಿ ಇರಲಿಲ್ಲವಂತೆ, ಎಲ್ಲೋ ದೂರದಲ್ಲಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನ ಶಾಸ್ತ್ರಕಾರರು ನಂಬತಕ್ಕಂತಹವರಾಗಿ ಆಗೋದಿಲ್ಲ. ಅದರಿಂದ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬಂತಹ ವಿಷಯವನ್ನೇ ಅಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರಿಂದ ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು, ಹೊರಗೊಳಗೆ ನೀನಲ್ಲದಿಲ್ಲ ನಿತ್ಯ ಅನ್ಯತ್ರವೆಂಬುದು. ಭಗವಂತ ಇಲ್ಲೂ ಇದ್ದಾನೆ, ಹೊರಗಡೆಗೂ ಇದ್ದಾನೆ. ಅಂತರ ಬಹಿಷ್ಯದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗಡೆಗೂ ಸಹಿತ ಇದ್ದಾನೆ. ಈ ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗೂ ಸಹಿತ ತನ್ನ ವ್ಯಾಪಕತ್ವವನ್ನು ಇಡತಕ್ಕಂತಹವನಾಗಿ ಆಗ್ತಾ ಇದ್ದಾನೆ. ಇಂತಹ ಸುಳ್ಳನ್ನ ಯಾರೂ ಸಹಿತ ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಲ್ಲವರು ಇಳೆಯೊಳು ಭಾಗವತರಾದವರೆಲ್ಲರಿಗೆ ವಂದಿಸಿದೆ, ಕುಜನರಿಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮ ನನವರತ. ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಹೇಳಿ ಚಿಂತನೆಯನ್ನ ಮಾಡಿದ ಸಂದರ್ಭದೊಳಗಡೆಗೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನ ಕೊಡ್ತಾ ಇದ್ದಾನಂತೆ.
ಅದು ಭಾಗವತರಿಗೆಲ್ಲರಿಗೂ ಸಹಿತ ತಿಳಿದಿರತಕ್ಕಂತಹ ಒಂದು ಮಾತು. ಆದ್ದರಿಂದ ಅಂತಹ ಅವರಿಗೆ ನಾನು ವಂದಿಸದೆ, ಅಂದ್ರೆ ಯಾರು ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿ ಚಿಂತನೆಯನ್ನ ಮಾಡತಕ್ಕಂತಹ ಅವರಿಗೆ ವಂದಿಸದೆ ನಮಸ್ಕಾರವನ್ನ ಮಾಡದಿರ ಹಾಗೆ ಇರತಕ್ಕಂತಹವ್ರು ಯಾರು ಅಂತ ಹೇಳಿದ್ರೆ ಕುಜನರಿಗಿಲ್ಲ. ಅಂತಹ ದುಷ್ಟ ಜನರಿಗೆ ಸದ್ಗತಿ ನೋಡು, ಸದ್ಗತಿ ಎಂಬತಕ್ಕಂಥದ್ದು ಸಿಗತ್ತೇನು ಅಂತ ಹೇಳಿದ್ರೆ ಯಾವ ಕಾಲದಲ್ಲಿಯೂ ಸಹಿತ ಸಿಗತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಭಗವಂತನನ್ನ ವ್ಯಾಪ್ತೋಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಅಂತಹ ಅವರ ಅನುಗ್ರಹ ಎಂಬತಕ್ಕಂತಹದ್ದನ್ನ ನಾವು ಪಡೆಯಬೇಕು. ವ್ಯಾಪ್ತೋಪಾಸನೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ವಿಜಯದಾಸರು ಹೇಳ್ತಾರೆ, ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಯೊಳಗೆ ಹರಿ ವ್ಯಾಪ್ತನೆಂದು ತಿಳಿದವನಿಗೆ ಆನಂದ ಆನಂದ ಮತ್ತೆ ಪರಮಾನಂದ. ಜಲ ನೀರಿನಲ್ಲಿ ಇದ್ದಾನೆ, ಕಾಷ್ಟ ಶೈಲ ಪರ್ವತಗಳು, ಗಗನ ಆಕಾಶದೊಳಗಡೆಗೆ ಇದ್ದಾನೆ. ಆಕಾಶ ಅಂದಿದ ತಕ್ಷಣ ನಾವು ತಲೆ ಮೇಲೆ ಎತ್ಕೊಂಡ್ಬಿಡ್ತೀವಿ. ಆಕಾಶ ಅಂದ್ರೆ ಬರೀ ಮೇಲಿರೋದಲ್ಲ, ನಮಗೂ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಏನು ಸ್ಪೇಸ್ ಅಂತ ಕರೀತಾರಲ್ಲ, ಜಾಗ, ಅದಕ್ಕೂ ಸಹಿತ ಆಕಾಶ ಅಂತ ಕರೀತಿದ್ದಾರೆ. ಅಲ್ಲಿಯೂ ಸಹಿತ ಭಗವಂತ ಇದ್ದಾನೆ, ನಮ್ಮಲ್ಲಿಯೂ ಭಗವಂತ ಇದ್ದಾನೆ, ನಿಮ್ಮಲ್ಲೂ ಭಗವಂತ ಇದ್ದಾನೆ. ಮಧ್ಯದಲ್ಲಿ ಇರತಕ್ಕಂಥ ಒಂದು ಜಾಗದಲ್ಲಿಯೂ ಸಹಿತ ಭಗವಂತನ ಒಂದು ವ್ಯಾಪಕತ್ವ ಇದೆ. ಹಾಗೆ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಯೊಳಗೆ ಹರಿ ವ್ಯಾಪ್ತನೆಂದು ತಿಳಿದವನಿಗೆ, ಆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನ ಚಿಂತನೆಯನ್ನ ಮಾಡಬೇಕಂತೆ. ಈ ಚಿಂತನೆಯನ್ನ ಯಾರು ಮಾಡಿದ್ದಾರೆ? ರುಜುದೇವತೆಗಳಿಗೆ ಮಾತ್ರ ಆ ಒಂದು ಅಧಿಕಾರವನ್ನ ಕೊಟ್ಟುಬಿಟ್ಟ. ಶ್ರೀಮದ್ ಆಚಾರ್ಯರು ವಾಸುದೇವಾಚಾರ್ಯರಾದಂತಹ ಸಂದರ್ಭದೊಳಗಡೆಗೆ ಅನೇಕ ಬಾಲಲೀಲೆಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಹಾಗೆ ತೋರಿಸ್ತಾ ಒಮ್ಮೆ ಅನಂತೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ್ರು. ಆ ನಮಸ್ಕಾರವನ್ನ ಮಾಡಿರುವಂತಹದ್ದನ್ನ ನೋಡಿ ಅವರಿಗಿಂತ ದೊಡ್ಡವರೆಲ್ಲರೂ ಸಹಿತ ನೋಡಿ ಆಶ್ಚರ್ಯಪಟ್ಟು ಬಿಟ್ರಂತೆ. ನಮಸ್ಕಾರ ಮಾಡೋ ಹಾಗಿದ್ರೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಅಲ್ಲೇ ಕೆಲವರು ನಮಸ್ಕಾರ ಮಾಡ್ತಿರ್ತಾರೆ, ಅದು ಯಾಕಾದ್ರೂ ಮಾಡ್ತಾರಪ್ಪ ಅನಿಸ್ಬಿಡುತ್ತೆ ಅಲ್ಲೇ. ಅದ್ರ ಬದಲು ನೀವು ಮಾಡಕ್ ಹೋಗ್ಬೇಡ್ರಿ, ನಿಮ್ ಬದಲಾಗಿ ನಾವೇ ಮಾಡ್ಬಿಡ್ತೀವಿ ಅಂತ ಇಂತಹ ಒಂದು ಸ್ಥಿತಿ. ಹಾಗೆ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡೋದನ್ನು ನೋಡಿ, ಸ್ತೋತ್ರವನ್ನು ಹೇಳತಕ್ಕಂತಹದ್ದನ್ನು ನೋಡಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಆಶ್ಚರ್ಯವಾಗಿ ಬಿಡ್ತಾ ಇದೆಯಂತೆ. ಆ ಸಂದರ್ಭದೊಳಗಡೆಗೆ ಅವರಿಗೇನೇನೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿ ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅವರ ಬಳಿಯಲ್ಲಿ ಬಂದು ವಾಸುದೇವಾಚಾರ್ಯರು ಸಹಿತ ಹೇಳ್ತಾ ಇದ್ದಾರೆ, ನಾನು ಆಶ್ರಮವನ್ನು ಸ್ವೀಕಾರವನ್ನ ಮಾಡ್ತೀನಿ ಅಂತ ಹೇಳಿ. ಅಷ್ಟು ಹೊತ್ತಿಗೆ ಸರಿಯಾಗಿ ತಂದೆ ಬರ್ತಾ ಇದ್ದಾರೆ. ಯಾರು ಮತ್ತಿಗೆ ಹೇಳ್ಬಿಟ್ರು ಬಂದ್ರು, ಸ್ವಾಮಿ ಇನ್ನೂ ಸಹಿತ ಸಣ್ಣ ಕೂಸು 5-6 ವರ್ಷ, ಇವಾಗ್ಲೇನೆ ಸನ್ಯಾಸಾಶ್ರಮ ಕೊಂಡು ಬಿಟ್ರೆ ಅವ್ರಿಗೆ ಏನು ಗೊತ್ತಾಗತ್ತೆ, ಇರುವಂತಹದ್ದು ಒಬ್ಬನೇ ಮಗ, ಆದ್ದರಿಂದ ಇವನಿಗೆ ಆಶ್ರಮವನ್ನು ಕೊಡಬೇಡಿ ಎಂದು. ನಿನಗೆ ಏನು ವೈರಾಗ್ಯ ಇದೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹುಟ್ಟಿರತಕ್ಕಂಥ ವಸ್ತ್ರವನ್ನ ಅಲ್ಲಿಯೇನೆ ಹರಿದು ಕೌಪೀನವನ್ನ ಮಾಡಿಕೊಂಡು ಧಾರಣೆ ಮಾಡಿಬಿಟ್ರಂತೆ. ಅಂದರೆ ಸನ್ಯಾಸಿಗಳಿಗೆ ಪ್ರಧಾನವಾಗಿ ಬೇಕಾಗಿರತಕ್ಕಂತಹದ್ದು ವೈರಾಗ್ಯ ಎಂಬತಕ್ಕಂತಹದ್ದು. ಹೌದು, ಹಾಗಿದ್ರೆ ಎಲ್ಲದರ ಮೇಲೂ ಸಹಿತ ಅಭಿಮಾನವನ್ನು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಎಲ್ಲದರ ಮೇಲೂ ಅಭಿಮಾನವನ್ನ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನಮ್ಮ ವಾಸುದೇವಾಚಾರ್ಯರು. ಆ ಸಂದರ್ಭದಲ್ಲಿ ಮತ್ತೆ ಪುನಃ ಅವರನ್ನ ಮನೆಗೆ ಕರ್ಕೊಂಡು ಹೋದ ಸಂದರ್ಭದೊಳಗಡೆಗೆ ಅವರು ಆಟ ಆಡ್ತಾ ಇರತಕ್ಕಂತಹ ಒಂದು ಚೆಂಡು ಅಲ್ಲೇ ಅದಕ್ಕೆ ನಮಸ್ಕಾರ ಮಾಡ್ತಿದಾರಂತೆ. ಇವತ್ತು ಯಾರಾದ್ರೂ ನಾವು ನಮಸ್ಕಾರ ಮಾಡ್ತೀವ ನಮ್ಮ ಬಂದಿರುವಂತ ಪದಾರ್ಥಗಳಿಗೆ? ಅವರು ಏನು ಅವರ ಮನೆಯಲ್ಲಿರ್ತಕ್ಕಂಥ ಒಂದು ಕಂಬಗಳಿದ್ವಲ್ಲ, ಆ ಕಂಬಗಳಿಗೆಲ್ಲವೂ ಸಹಿತ ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಟ ಆಡ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳಿಗೂ ಸಹಿತ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅವರ ಚರ್ಯೆ ಎಂಬತಕ್ಕಂತಹದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತಿನ ದಿವಸ ನಮ್ಮ ಮಕ್ಕಳೇ ಏನಾದರೂ ಸಹಿತ ಆ ಚೆಂಡಿಗೆ ನಮಸ್ಕಾರ ಮಾಡ್ತಾ ಇರೋನು ಅಂತಂದ್ರೆ ಸದ್ಯ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಮಾಡಿರ್ಬೇಕಷ್ಟೇ, ಅಂತಹ ಒಂದು ಸ್ಥಿತಿ. ಆದ್ರೆ ಪ್ರತಿಯೊಂದು ಪದಾರ್ಥಗಳಿಗೂ ಸಹಿತ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ಪದಾರ್ಥದಲ್ಲಿಯೂ ಸಹಿತ ಭಗವಂತ ಇದ್ದಾನೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿತಲಿತ ಗುರುತರ ಶಕಟಃ ಕಾಲಿಯನಾಗಕ್ಷ್ವೇಲ ನಿಹಂತ ಸರಸಿಜ ನವದಲ ವಿಲಸಿತ ನಯನಃ ಕಾಲಗನಾಲಿ ಕರ್ಪುರಕಾಯ ಶರಶತ ಶಕಲಿತ ರಿಪುಶತ ನಿವಹ ಸಂತತಮಸ್ಮಾನ್ ಪಾತು ಮುರಾರಿಃ ಸತತಗ ಸಮಯವ ಕಗಪತಿ ನಿರತಃ ಅಂಬರ ಗಂಗಾ ಚುಂಬಿತ ಪಾದ. ಸಣ್ಣ ಹುಡುಗರಾದ ಸಂದರ್ಭದೊಳಗಡೆಗೆ ಚೆಂಡಾಟ ಆಡಬೇಕಾಗಿದ್ರೆ ಈ ಶ್ಲೋಕ ಹೇಳ್ತಾ ಇದ್ದರಂತೆ. ನೋಡ್ರಿ, ಆ ಕಾಲದೊಳಗಡೆಗೆಲ್ಲ ಬರೀ ಸಂಸ್ಕೃತದೊಳಗಡೆಗೇನೆ ವ್ಯವಹಾರವನ್ನ ಮಾಡ್ತಾ ಇದ್ದಂತಹದ್ದು.
ಈಗ ಕನ್ನಡನೂ ಸಹಿತ ಬರೋದಿಲ್ಲ. ಎಲ್ಲೊಂದ್ ಕಡೆಗೆ ಶಿಬಿರಕ್ಕೆ ಪಾಠ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಆಚಾರ್ಯ ರಾಯರ ಸ್ತೋತ್ರ ಹೇಳ್ಕೊಡ್ಬೇಕು ಅಂದ್ರು. ಸರಿ, ಹೇಳ್ಕೊಡ್ತೀನಿ. ಈಗ 20 ಜನ 25 ಜನ ಹುಡುಗರು ಬರ್ತಾ ಇದ್ದಾರೆ. ಅದ್ರೊಳಗಡೆಗೆ 5 ಜನಕ್ಕೆ ಮಾತ್ರ ಕನ್ನಡ ಬರುತ್ತೆ ಅಷ್ಟೇನೆ. ಇನ್ನು 20 ಜನಕ್ಕೆ ಕನ್ನಡನೇ ಬರಲ್ಲ. ನಾನು ಆಮೇಲೆ ಹೇಳಿದೆ, ಇಂಗ್ಲೀಷ್ ಇಂದು ರಾಯರ ಸ್ತೋತ್ರ ಜೆರಾಕ್ಸ್ ಮಾಡಿಸ್ಕೊಂಬಂದು ಕೊಡ್ತೀನಿ, ಅದಿಟ್ಕೊಂಡು ಪಾರಾಯಣ ಮಾಡಿ. ಅಲ್ಲೇ ಕನ್ನಡ ಅನ್ನೋದು ಇವತ್ತು ದಿವಸ ಹೊರಟೇ ಹೋಗ್ಬಿಡುತ್ತೆ. ಎಲ್ಲ ಇಂಗ್ಲೀಷಿನ ಮಯ ಆಗೋಗ್ಬಿಡ್ತಾ ಇದೆ. ಇಂತಹ ಒಂದು ಸ್ಥಿತಿ ಇರಲಿ. ಹಾಗೆ ಆ ಭಗವಂತನನ್ನ ಸಣ್ಣ ಹುಡುಗರಿದ್ದಾಗ ಒಂದು ಚೆಂಡನ್ನ ಆಟ ಆಡುವಂತಹ ಸಂದರ್ಭದೊಳಗಡೆಗೆ ಶ್ಲೋಕವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಂದುಕ ಸ್ತುತಿ ಅಂತ ಹೇಳ್ತಾ ಇದ್ದಾರೆ. ಅಂಬರ ಗಂಗಾ ಚುಂಬಿತ ಪಾದ. ಅಂಬರ ಅಂತ ಹೇಳಿದ್ರೆ ಆಕಾಶ, ಇವಾಗ ಮಾತ್ರ ಮೇಲ್ ನೋಡ್ಬೇಕು. ಅಂಬರ ಗಂಗಾ ಚುಂಬಿತ ಪಾದ. ಆ ಭಗವಂತನ ಪಾದ ಆಕಾಶಕ್ಕೆ ಮೇಲಕ್ಕೆ ಎತ್ತದರಂತೆ. ಬ್ರಹ್ಮಾಂಡ ಕಟಾಹ ಎಂಬತಕ್ಕಂಥದ್ದು ಒಡೆದು ಗಂಗೆ ಎಂಬತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಲ್ಲ. ಆ ಭಗವಂತನ ಸ್ತೋತ್ರ ಎಂಬಂತಹದ್ದನ್ನು ಮಾಡ್ತಾ ಇದ್ದಾರೆ. ಅಂತಹ ಯಾವ ವ್ಯಾಪ್ತೋಪಾಸಕತ್ವ ಎಂಬತಕ್ಕಂಥದ್ದು ಕೇವಲ ರುಜುದೇವತೆಗಳಿಗೆ ಮಾತ್ರವೇ ಹೊರತು ಬೇರೆ ಇನ್ಯಾರಿಗೂ ಸಹಿತ ಸಾಮರ್ಥ್ಯ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹೊರಗೊಳಗೆ ನೀನಿಲ್ಲದಿಲ್ಲನ್ಯತ್ರವೆಂಬುದ ಎಲ್ಲ ಕೆಲವರು ಬಲ್ಲವರೊಳಗೆ ಭಾಗವತರಾದವರಿಗೆಲ್ಲರಿಗೆ ವಂದಿಸದೆ ಕುಜನರಿಗಿಲ್ಲ ಸದ್ಗತಿ ನೋಡು. ಯಾರು ಹೀಗೆ ವ್ಯಾಪ್ತೋಪಾಸನೆಯನ್ನು ಮಾಡ್ತಾ ಇದ್ದಾರೋ ಅಂತಹವರಿಗೆ ನಮಸ್ಕಾರವನ್ನ ಮಾಡದಿರತಕ್ಕಂತಹ ಕುಮತಿಗಳಿಗೆ, ಕುಜನರಿಗೆ ಯಾವತ್ತಿಗೂ ಸಹಿತ ಸದ್ಗತಿ ಎಂಬತಕ್ಕಂತಹದ್ದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಮದಾಚಾರ್ಯರ ಒಂದು ತತ್ವ ಎಂಬತಕ್ಕಂತಹದ್ದನ್ನ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಚಿಂತನೆ ಎಂಬತಕ್ಕಂತಹದ್ದನ್ನ ಮಾಡ್ತಾ ಅನಂತರದಲ್ಲಿ ಭಗವಂತನ ಪ್ರಸಾದ ಎಂಬತಕ್ಕಂತಹದ್ದನ್ನ ಅನುಗ್ರಹವನ್ನು ಪಡೆಯತಕ್ಕಂತಹವರಾಗಬೇಕು ಅಂತ ಹೇಳ್ತಾ, ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು ಮದ ಗರ್ವದಲ್ಲಿ ದೀನರ ಕರುಣದಿಂದ ಈಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ ಹರಹರ ಅನಾಥರನು ಪಾಲಿಸಿ ವರವ ಕೊಡುವ ಉದಾರಿ ಎಂಬಿ ಬಿರುದು ಬಿಡುವರೆ ತಂದೆ ರಕ್ಷಿಸು ನಮ್ಮ ನನವರತ. ಸಿರಿಯ ಸಂಪತ್ತಿನಲ್ಲಿ ಮೈ ಮರೆತು, ಇದು ನಿಂದಾಸ್ತುತಿಯ ರೀತಿಯಲ್ಲೇ ಇರತಕ್ಕಂತಹದ್ದು. ಭಗವಂತನಿಗೆ ಹೇಳ್ತಾ ಇದ್ದಾರೆ ಅಲ್ಲೇ, ಸಿರಿಯ ಸಂಪತ್ತಿನಲ್ಲಿ ಮೈ ಮರೆತು. ಇನ್ನೇನಪ್ಪ ಬೇಕಾದಷ್ಟು ಸಾವುಕಾರ, ನಾವೆಲ್ಲಿ ಕಾಣಿಸ್ತಾ ಇದ್ದೀವಿ ನಿಮಗೆ ಅಂತ ಹೇಳಿ. ಲೋಕದಲ್ಲಿ 2 ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ. ಬೇಕಾದಷ್ಟು ಸಂಪತ್ತಿರೋರು ಇದ್ದಾರೆ, ಸಂಪತ್ತು ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಸಹಿತ ಇದ್ದಾರೆ. ಅಂದ್ರೆ ಇಡೀ ಜಗತ್ತಿನ ಸಂಪತ್ತು ಎಲ್ಲವೂ ಸಹಿತ ಯಾರ ಅಧೀನ ಅಂತ ಹೇಳಿದ್ರೆ ರಮಾದೇವಿಯರ ಒಂದು ಅಧೀನ. ಇಂತಹ ರಮಾದೇವಿಯರ ಭಗವಂತನ ಅಧೀನರಾಗಿರ್ತಕ್ಕಂತಹವರು. ಹೀಗಿರುವಾಗ ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು, ರಮಾದೇವಿಯರ ಜೊತೆ ಒಳಗಡೆ ವೈಕುಂಠದಲ್ಲಿ ಆರಾಮಾಗಿದ್ಯಾ, ನಮ್ಮ ಕಷ್ಟ ನಿನಗೇನು ಗೊತ್ತಾಗತ್ತೆ ಅಂತ ಹೇಳಿ ಒಂದು ನಿಂದಾಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಲೋಕದಲ್ಲೂ ಸಹಿತ ಹಾಗೆ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಏನಾರ ಚೆನ್ನಾಗ ಹಣ ಬಂದುಬಿಡ್ತು ಅಂತಂದ್ರೆ ಅವ್ರ ಕಡೆಯವ್ರು ಯಾರೂ ಸಹಿತ ಕಾಣಿಸೋದಿಲ್ಲವಂತೆ. ಅಲ್ಲೇ ಆ ಹಣ ಬಂದ ಸಂದರ್ಭದೊಳಗಡೆ ನಮ್ಮ ಜನನೂ ಸುಮ್ಮನಿರಲ್ಲ, ಅವ್ರ ಹತ್ರಕ್ಕೆ ಹೋಗ್ತಾ ಇರ್ತಾರಂತೆ. ಶ್ರೀಪಾದರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರೋ. ಕಾಳ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಕತ್ತಲೆ ಬೆಳದಿಂಗಳಂತೆ ಅಲ್ಲ, ಬೆಳದಿಂಗಳು ಅಂತಂದ್ರೆ ಅಲ್ಲಿ ಬೆಳಕಿರುತ್ತೆ ಸ್ವಲ್ಪ. ಅಮಾವಾಸ್ಯೆ ದಿವಸ ಏನೋ ನಾವು ಈಚೆ ಕಡೆಗೆ ಹೋಗ್ಬೇಕಾಯ್ತು ಅಂದ್ರೆ ಏನೋ ಕಾಣಿಸೋದಿಲ್ಲ, ಡಾಚಿ ಇರ್ತಾವೆ. ಹುಣ್ಣಿಮೆ ದಿವಸ ಬೇಕೇನೋ ಅಂತ ಹೇಳಿದ್ರೆ ಮೋಡ ಇದ್ದಾಗ ಮಾತ್ರ ಆಗೋದಿಲ್ಲ. ಅಲ್ಲೇ ಚೈತ್ರ ಮಾಸ ವೈಶಾಖ ಮಾಸದೊಳಗಡೆಗೆ ಚಂದ್ರ ಶುಭ್ರವಾಗಿ ಕಾಣಿಸ್ತಾ ಇರುತ್ತೆ. ತತ್ರಾಪಿ ಹುಣ್ಣಿಮೆಯ ದಿವಸ ಮೋಡ ಇನ್ನೂ ಸಹಿತ ಆಗಿರೋದಿಲ್ಲ. ಇಂತಹ ಸಂದರ್ಭದೊಳಗಡೆಗೆ ಯಾರಿಗಾದ್ರೂ ಸಹಿತ ಕಾಣಿಸಲಿಲ್ಲ ಅಂದ್ರೆ ಈ ಜೀವನ ಎಂಬತಕ್ಕಂಥದ್ದು ಆ ರೀತಿಯಲ್ಲಿ ಇರುತ್ತೆ. ಅದು ಒಂದು ಮರೀಚಿಕೆ ಇದ್ದಂತೆ. ಮರೀಚಿಕೆ ಎಂಬಂತ ಹೇಳಿದ್ರೆ ಮರುಳುಗಾಡಿನಲ್ಲಿ ಎಲ್ಲಾದ್ರೂ ಒಂದು ಕಡೆಯಲ್ಲಿ ನೆರಳು ಬಂದಂತ ಛಾಯೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೀರು ಕಂಡಂತೆ ಕಾಣುತ್ತೆ. ಹೈವೇನಲ್ಲಿ ಚೈತ್ರ ವೈಶಾಖ ಮಾಸದೊಳಗಡೆಗೆ ಟ್ರಾವೆಲ್ ಮಾಡ್ತಾ ಇರ್ರಿ, ಅಲ್ಲೇ ಕಾರಲ್ಲೋ ಬಸ್ಸಲ್ಲೋ ಕೂತ್ಕೊಂಡು ಹೋದಂತ ಸಂದರ್ಭದೊಳಗಡೆಗೆ ಎಲ್ಲೋ ಒಂದು ಮರ ಇರುತ್ತೆ. ಆ ಮರದ ನೆರಳು ಆ ರಸ್ತೆಯ ಮೇಲೆ ಬಿದ್ದ ಸಂದರ್ಭದೊಳಗಡೆಗೆ ದೂರದಿಂದ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವಲ್ಪ ನೀರಿದೆಯೇನೋ ಅಲ್ಲಿ ನೋಡ್ಕೊಂಡು ಹೋಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು ಅನ್ಸುತ್ತೆ. ಹತ್ರ ಬಂದ ತಕ್ಷಣ ನೋಡ್ತಂದ್ರೆ ನೀರು ಇಲ್ಲ, ನಿಧಿಯೂ ಇಲ್ಲ.
ಅಂತಹ ಒಂದು ಸ್ಥಿತಿ ಆಗೋಗ್ಬಿಡುತ್ತೆ. ಅಂದ್ರೆ ಅದೆಲ್ಲ ಮರೀಚಿಕೆ ಅಂತ ಹೇಳಿ, ಅದು ನೀರಿದ್ದಂತೆ ಕಾಣಿಸುತ್ತೆ, ನೀರಲ್ಲಿ ಯಾವತ್ತಿಗೂ ಸಹಿತ ಇರೋದಿಲ್ಲ. ಈ ಪ್ರಕಾರವಾಗಿ ಕಾಳ ಬೆಳದಿಂಗಳು, ಈ ಸಂಸಾರ ಕತ್ತಲೆ ಬೆಳದಿಂಗಳು. ಈ ಸಂಸಾರ ಎಂಬತಕ್ಕಂಥದ್ದು ಇದೆಯಲ್ಲ, ಕಾಡಿನೊಳಗಡೆಗಿರ್ತಕ್ಕಂಥ ಬೆಳದಿಂಗಳು, ಅದೇನೋ ಉಪಯೋಗ ಇದೆಯೇನೋ ಅಂತಂದ್ರೆ, ಇನ್ನೂ ಕೆಲವು ಕಾಡುಗಳಿದ್ದಾವಂತೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯನ ರಶ್ಮಿ ಭೂಮಿಯ ಮೇಲೆ ಬೀಳಲ್ವಂತೆ, ಅಷ್ಟು ದಟ್ಟವಾಗಿ ಗಿಡ ಮರಗಳು ಬೆಳಕೊಂಡ್ಬಿಟ್ಟಿದಾವಂತೆ. ಸೌತ್ ಆಫ್ರಿಕಾ ಒಳಗಡೆ ಇದೆ ಅಂತೆ. ಸಣ್ಣ ಹುಡುಗರಿದ್ದಾಗ ಓದಿದ್ದು ಅಲ್ಲೇ ನೋಡ್ರಿ, ಅದು ಇವಾಗ ಪುರಾಣ ಹೇಳುವಾಗ ನಮ್ಗೆ ಕಷ್ಟ ಬರುತ್ತೆ ಅಲ್ಲೇ. ಕಾಳ ಬೆಳದಿಂಗಳು, ಈ ಸಂಸಾರ ಕತ್ತಲೆ ಬೆಳದಿಂಗಳು. ಆ ಬೆಳದಿಂಗಳು ಏನೋ ಉಪಯೋಗ ಆಗತ್ತೇನೋ ಅಂದ್ಬಿಟ್ಟಂತ ಹೇಳಿದ್ರೆ ಉಪಯೋಗ ಎಂಬತಕ್ಕಂಥದ್ದು ಆಗೋದೇ ಇಲ್ಲ. ಹಾಗೆ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು, ನಮ್ಮ ಹತ್ರಕ್ಕೆ ಏನಾದರೂ ಸ್ವಲ್ಪ ಹಣ ಇತ್ತು ಅಂತ ಹೇಳಿದ್ರೆ ನಮ್ಮ ಬಳಿಯಲ್ಲಿ 10 ಜನ ಬರ್ತಾರೆ. ಅದೇ ನಾವು ಒಂದು ಕೆಲಸ ಹೇಳಿದ್ದೆ, ಮಾಡ್ತೀರಾ ಅಂದ್ರೆ ನಿಜವೂ ಮಾಡ್ತೀವಿ, ನೀವು ಹೇಳೋದು ಕಾಯ್ತಾ ಇದೀವಿ ನಾವು ಹೇಳಿ, ಯಾಕೆ ಪರ್ಸೆಂಟೇಜ್ ಬರುತ್ತೆ ಅದರೊಳಗಡೆಗೆ ಅಂತ ಹೇಳಿ ಅಷ್ಟೇ. ಇದು ಲೋಕದ ಒಂದು ಸ್ಥಿತಿ. ಆ ಉಂಟಾದ ತನ ತಪ್ಪಿ ಬಡತನ ಬಂದರೆ, ಬೇಕಾದಷ್ಟು ಸಂಪತ್ತಿತ್ತು, ಯಾವುದೋ ಒಂದು ಗ್ರಾಚಾರ ತಪ್ಪಿ ಇರ್ತಕ್ಕಂಥ ಸಂಪತ್ತೆಲ್ಲ ಹೊರಟೋಯ್ತು ಅಂತ ಹೇಳಿದ್ರೆ, ಅಂತಹ ಅವನ ಕಡೆಯಲ್ಲಿ ನೋಡ್ತಾರೇನು ಅಂತ ಹೇಳಿದ್ರೆ ನೋಡೋದೇ ಇಲ್ಲವಂತೆ. ನೋಡೋದಲ್ಲ, ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಒಂಟೆ ತರ ಮೇಲಕ್ಕೆ ಎತ್ತು ಬಿಡ್ತಾರಂತೆ. ಆಹಾರ ತಿನ್ನೋವರೆಗೂ ಸಹಿತ ಒಂಟೆ ತನ್ನ ಕುತ್ತಿಗೆಯನ್ನ ಕೆಳಗಡೆಗೆ ಬಗ್ಗಿಸಿರುತ್ತೆ. ಆಹಾರ ಎಲ್ಲ ತಿಂದಿದ್ದಾಯ್ತು, ಆಮೇಲೆ ಮತ್ತೆ ಯಾಕೆ ಬೇಕು ಅಂತಂತ ಹೇಳಿ ಕತ್ತನ್ನ ಮೇಲಕ್ಕೆ ಎತ್ತು ಬಿಡುತ್ತಲ್ಲ. ಆ ರೀತಿಯಲ್ಲಿ ಮನುಷ್ಯನಾಗಿರ್ತಕ್ಕಂತಹ ಅವನು ಹಣ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಹತ್ತಿರಕ್ಕೆ ಬರ್ತಾನೆ, ಇಲ್ಲಾಂದ್ರೆ ಬರೋದಿಲ್ಲವಂತೆ. ಯಾರೋ ಒಂದು ತುಣುಕು ಕೊಟ್ಟಿದ್ರು, ಬಹಳ ಚೆನ್ನಾಗಿತ್ತು. ಸ್ನೇಹಿತ ಶ್ರೀಮಂತನಾಗಿದ್ದರೆ ಅವನು ಹೇಳ ಕಳಿಸಿದಾಗ ಮಾತ್ರ ಹೋಗ್ಬೇಕಂತೆ. ಅರ್ಥ ಆಯ್ತಲ್ಲ? ಸುಮ್ಮನೆ ಏನೋ ನಂಗೆ ಹೋಯ್ತಂದ್ರೆ ಅದೇನು ಬಂದಿದ್ದು ಈ ಕಡೆಗೆ ಅಂತ ಕೇಳ್ಬಿಡ್ತಾನಂತೆ. ಆದರೆ ಸ್ನೇಹಿತ ಬಹಳ ಬಡವನಾಗಿತ್ತು ಅಂತ ಹೇಳಿದ್ರೆ ಅವನು ಖರೀದಿರೇ ಇದ್ರೂ ಸಹಿತ ಹೋಗ್ಬೇಕಂತೆ. ಅದನ್ನೇ ದಾಸರ ಹೇಳ್ತಾರೆ, ಬರೀ ಲೌಕಿಕ ಮಾತಾಡದೆ ಅಂತ ಕರ್ಕೊಂಡ್ಬಿಡ್ಬೇಡ್ರಿ. ಆಮೇಲೆ ಬಲಿಯ ಮನೆಗೆ ವಾಮನ ಬಂದಂತೆ, ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ. ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ. ಆಚಾರ್ಯ ಯಾವತ್ತು ಹೋಗಿದ್ರು ಆಚಾರ್ಯ ಅಂತ ಕೇಳಿದ್ರೆ ಯಾವ ರಾಮಾಯಣದಲ್ಲೂ ಇಲ್ಲ. ನೀವು ದುಡ್ಬಿನ ಹಾಕೊಂಡು ಹುಡುಕಿದ್ರೂ ಸಿಗಲ್ಲ. ಮತ್ತೆ ಹೇಗೆ ಅನ್ವಯ ಮಾಡೋದು ಅಂತಂದ್ರೆ, ವಿಭೀಷಣರ ಮನೆಗೆ ಭಗವಂತ ಪ್ರವೇಶವನ್ನೇ ಮಾಡಲಿಲ್ಲ, ಆದರೂ ದಾಸರು ಪದಪ್ರಯೋಗವನ್ನ ಮಾಡಿದ್ದಾರೆ. ಯಾಕೆಂದ್ರೆ ತಾಯಿಯಾಗಿರ್ತಕ್ಕಂಥ ಚಿಕ್ಕಮ್ಮ ಆಗಿರ್ತಕ್ಕಂತಹ ಕೈಕೇಯಿ ದೇವಿಯರು ಮೊದಲನೇ ಆಜ್ಞೆಯನ್ನ ಮಾಡಿಬಿಟ್ಟಿದ್ದಾರಂತೆ, ಯಾವ ರಾಜ್ಯದ ಒಳಗೂ ಪ್ರವೇಶವನ್ನ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಸುಗ್ರೀವರು ಕಿಷ್ಕಿಂಧ ಪಟ್ಟಣದೊಳಗಡೆಗೆ ಪಟ್ಟಾಭಿಷೇಕವಾದರೂ ಸಹಿತ ಲಕ್ಷ್ಮಣ ದೇವರನ್ನ ಕಳಿಸಿದ್ದಾರೆ ಅಲ್ಲಿ ಪ್ರತಿನಿಧಿಯಾಗಿ. ಅವರು ರಾಜ್ಯದ ಪ್ರವೇಶವನ್ನ ಮಾಡಲಿಲ್ಲ. ಹಾಗಿದ್ರೆ ಲಂಕಾಪಟ್ಟಣಕ್ಕೆ ಹೇಗೆ ಒಳಗಡೆ ಪ್ರವೇಶ ಮಾಡಿದ್ರ ಅಂತಂದ್ರೆ, ಇಲ್ಲಿ ಪಟ್ಟಣ ಮನೆ ಎಂಬುದಾಗಿ ಹೇಳ್ತು ಅಂದ್ರೆ ಅದು ಮನೇನೆ ಅಂತ ಹೇಳಲ್ಲ, ಈ ದೇಹಕ್ಕೂ ಸಹಿತ ಮನೆ ಅಂತ ಹೇಳಿ ಕರೀತಿದ್ದಾರೆ. ಕದಬಾಗಿಲಿರಿಸಿದ ಕಳ್ಳು ಮನೆ ಇದು, ಮುದದಿಂದ ಓಡಾಡೋ ಸುಳ್ಳು ಮನೆ. ನೋಡಕ್ ಮಾತ್ರ ನೆಪ ಮಾತ್ರದಲ್ಲಿ ಇರತಕ್ಕಂಥದ್ದು, ಯಾವಾಗ ಹೊರಟೋಗತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಹಾಗೆ ಆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸಿರಿಯ ಸಂಪತ್ತೆಂಬತಕ್ಕಂತಹದ್ದು ಆ ಭಗವಂತನಿಗೆ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಮನುಷ್ಯನು ಸಹಿತ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಎಲ್ಲ ಬರ್ತಾರೆ. ಆ ಉಂಟಾದ ತನ ಹಣ ಈ ಸಂಪತ್ತೆಲ್ಲ ಹೊರಟೋಯ್ತು ಅಂತ ಹೇಳಿದ್ರೆ ಅವರ ಬಳಿಯಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು ಮದ ಗರ್ವದಲ್ಲಿ ಏನ್ ಮಾಡ್ತೀಯಲ್ಲಪ್ಪ, ನಿನಗೆ ಬೇಕಾದಷ್ಟು ಸಂಪತ್ತಿದೆ, ಅದಕ್ಕೋಸ್ಕರ ನಮ್ಮ ಕಡೆ ಎಲ್ಲಿ ನೋಡ್ತೀಯಾ ಅಂತಂತ ಹೇಳಿ ಆಕ್ಷೇಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಂಬಾರೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರಿಂದ 5ನೇವರು, ಅಂದರೆ ವ್ಯಾಸರಾಜ ಮಠದ ಸಂಪ್ರದಾಯ ಪ್ರವರ್ತಕರು ಅಂತ ಹೇಳಿ ಪ್ರಖ್ಯಾತರಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳವರು. ಅಂತಹ ಕಂಬಾರೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಪೂರ್ವಾಶ್ರಮದೊಳಗಡೆಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರಂತೆ. ಹೋದ ಸಂದರ್ಭದೊಳಗಡೆಗೆ ಹಿಂದೆ ಮುಂದೆ ನೋಡಿದ್ರೆ ನನಗೆ ಕುತ್ತಿಗೆ ಹಿಡಿದು ಈಚೆ ಕಡೆ ನಿಂತ್ಬಿಟ್ರಂತೆ. ಇಲ್ಲ, ನಾವು ಬೇಕಾದಷ್ಟು ಶಾಸ್ತ್ರ ಓದಿದ್ದೀರಿ, ಅದೆಲ್ಲ ಯಾವುದೂ ಇಲ್ಲ. ಜ್ಞಾನಿಗಳು ಹೇಗಿರ್ತಾರೆ ಅಂತಂತ ಹೇಳಿದ್ರೆ ಬೋರ್ಡ್ ಹಾಕೊಂಡಿರ್ತಾರ, ನಾನು ಸುಧಾ ಮಂಗಳ ಮಾಡ್ಕೊಂಡಿದ್ದೀನಿ, ಅಲ್ಲೇ ನಾನು ನ್ಯಾಯಾಮೃತ ಅನುವಾದ ಮಾಡ್ತಾ ಇದ್ದೀನಿ, ತರ್ಕತಾಂಡವ ಅಧ್ಯಯನ ಮಾಡ್ತಿದ್ದೀನಿ. ಏನಿಲ್ಲ, ದೇವರ ದರ್ಶನಕ್ಕೆ ಹೋಗಿದ್ದಾರೆ, ಈಚೆ ಕಡೆ ಕಳಿಸ್ಬಿಟ್ಟು. ಈಚೆ ಕಡೆಗೆ ಬಂದ ಸಂದರ್ಭದೊಳಗಡೆಗೆ ಆ ತಿಮ್ಮಪ್ಪನ ಗುಡಿಯ ಮುಂಭಾಗದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾರೆ,
ಐಶ್ವರ್ಯ ಮದಮತ್ತೋಸಿ ಇದಾನಿ ಮಾಂ ಉಪೇಕ್ಷಸೆ ವಾದಿನಾಂ ಕಲಹೇ ಕಾಲೇ ಅಹಮೇವ ಗತಿಸ್ತವಾನ್. ಇವತ್ತಿನ ದಿವಸ ನೀನು ತಿಮ್ಮಪ್ಪ ಐಶ್ವರ್ಯ ಮದ ಮತ್ತೋಸಿ ಬೇಕಾದಷ್ಟು ಕಾಸು ಬಂದು ಬೀಳ್ತಾ ಇದೆ ಅಂತಂತ ಹೇಳಿ ಮದ ಮತ್ತತೆ ಎರಡೂ ಸಹಿತ ನಿನಗಿದೆ ಅಂತಂತ ಹೇಳುದು. ಐಶ್ವರ್ಯ ಮದ ಮತ್ತೋಸಿ ಇದಾನಿ ಮಾಂ ಉಪೇಕ್ಷಸೆ, ಅದಕ್ಕೋಸ್ಕರವಾಗಿ ನೀನು ಇವತ್ತಿನ ದಿವಸ ನನ್ನನ್ನು ಉಪೇಕ್ಷೆಯನ್ನ ಮಾಡ್ತಾ ಇದೆಯಾ, ದೂರದಲ್ಲಿ ತಳ್ಳಿಸ್ತಾ ಇದೆಯಾ, ಬೇರೆಯವರ ಕೈಯಲ್ಲೇ ಹಿಡಿದು ನನ್ನನ್ನ ಅಂತ ಹಿಡಿದು. ಆದರೆ ನನ್ನ ಒಂದು ಅಪೇಕ್ಷೆ ನಿನಗೆ ಯಾವಾಗ ಬರುತ್ತೆ ಎಂಬಂತ ಹೇಳಿದ್ರೆ ವಾದಿನಾಂ ಕಲಹೇ ಕಾಲೇ, ವಾದಿ ಪ್ರತಿವಾದಿಗಳು ಮಾತನಾಡುವಂತ ಸಂದರ್ಭದೊಳಗಡೆಗೆ ವಾದ್ಯ ಆಗಿರ್ತಕ್ಕಂತಹ ಅವನು ಹೇಳ್ತಾನೆ ಅಲ್ಲೇ ಭಗವಂತ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ನಿರವಯವ ಅಲ್ಲೇ ಅವನ ಸರ್ವತ್ರ ವ್ಯಾಪ್ತ, ಇಂಥದ್ದೆಲ್ಲ ಗುಣಗಳನ್ನ ಯಾವುದು ಚಿಂತನೆಯನ್ನು ಮಾಡಬೇಡ್ರಿ. ವಿಶ್ವಂ ಮಿಥ್ಯಾ ವಿವರ ಗುಣವಾನ್ ಆತ್ಮನಾಂ ನಾಸ್ತಿ ವೇದೋ ದೈತ್ಯಾಯಿತ್ತಂ ವೆದದಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿ ಆನಂದಾದ್ಯೈರ್ ಗುರುಗಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸ್ಸಿಜ ಸತಾಂ ಹಂತನೋನಂತಿರೋಬೋದು. ಆ ಏನು ವಿಶಿಷ್ಟವಾಗಿರ್ತಕ್ಕ ಭಗವಂತನ ಜ್ಞಾನ ಇದೆಯಲ್ಲ ಅದು ಬರ್ತಾ 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 ಎಲ್ರಿಗೂ ತಿರೋಹಿತವಾಗಿ ಬಿಡುತ್ತೋ. ಆ ಕಾಲದಲ್ಲಿ ಆ ಶುದ್ಧವಾದಂಥ ಜ್ಞಾನವನ್ನು ಕೊಡ್ಲಿಕ್ಕೆ ಶ್ರೀಮದಾಚಾರ್ಯ ಅವತಾರ. ಹಾಗೆಯೇ ಯಾವ ವಾದಿಯಾಗಿರ್ತಕ್ಕಂತಹ ಅವನು ನಿನ್ನ ಅಸ್ತಿತ್ವವನ್ನು ಇಲ್ಲ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡೋವಾಗ ನಿನ್ನ ಅಸ್ತಿತ್ವವನ್ನು ತಿಳಿಸಬೇಕಾಗಿದ್ರೆ ಅಹಮೇವ ಗತಿಸ್ತವ, ನಿನಗೆ ಯಾರು ಗತಿ ಅಂತಂದ್ರೆ ನಾನೇ ಗತಿನೇ ಹೊರತು ಬೇರೆ ಇನ್ಯಾರೂ ಅಲ್ಲ ಅಂದ್ರೆ ಇಂಥ ಮಾತನ್ನ ಮಾತನಾಡಬೇಕಾಗಿದ್ದರೆ ಎಂತಹ ಒಂದು ಸಾಮರ್ಥ್ಯ ಇರಬೇಕು ಲೆಕ್ಕ ಹಾಕೊಡ್ರಿ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ಕಂಬಾಲೂರು ರಾಮಚಂದ್ರ ಶ್ರೀಪಾದಂಗಳವರ ಸುಧಾ ವ್ಯಾಖ್ಯಾನವನ್ನು ನೋಡಬೇಕು. ಋಗ್ಭಾಷೆ ಇತ್ಯಾದಿಗಳಿಗೂ ಸಹಿತ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ, ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಕೆಲವು ಉಪಲಬ್ಧವಾಗಿರತಕ್ಕಂಥದ್ದುಂಟು. ಅದರಲ್ಲಿ ಸುಧಾಕ್ಯ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ವ ಎಂಬತಕ್ಕಂತಹ ಒಂದು ಶಬ್ದವನ್ನ ತೆಗೆದುಕೊಂಡು ವ್ಯಾಕರಣ ರೀತಿಯಿಂದ ಕೂಡಿಸ್ತಾ ಇದ್ದಾರೆ. ಇವತ್ತು ಯಾವುದೇ ವ್ಯಾಕರಣವನ್ನು ತಿಳಿದಿರತಕ್ಕಂತಹ ಅವ್ರಿಗೂ ಸಹಿತ ಗೊತ್ತಾಗೋದಿಲ್ಲ. ಅದು ಅಂತಹ ಸೂಕ್ಷ್ಮವಾಗಿರತಕ್ಕಂಥ ವಿಷಯ. ಮಧ್ವ ಎಂಬತಕ್ಕಂತಹದ್ದನ್ನ ಪದಚ್ಛೇದವನ್ನ ಮಾಡಿದ್ರೆ ಮಧು ಪ್ಲಸ್ ಮಧುವ ಆಗ್ಬೇಕು. ಅಲ್ಲೇ ಮಧ್ವ ಅಂತ ಹೇಳಿ ಹೇಗಾಯ್ತು ಅಂತಂತ ಹೇಳಿದ್ರೆ ಅದಕ್ಕೆ ವ್ಯಾಕರಣ ವಿಶೇಷವನ್ನ ತಂದು ಇಲ್ಲಿ ಉಕಾರ ಎಂಬತಕ್ಕಂಥದ್ದು ಹೋಗಿ ಮಧ್ವ ಎಂಬತಕ್ಕಂತಹ ಒಂದು ಶಬ್ದದ ಪ್ರಯೋಗವನ್ನು ಹೀಗೆ ಮಾಡಬೇಕು ಅಂತ ಹೇಳಿ ಸುಧಾದ ಕೊನೆಯ ಭಾಗದಲ್ಲಿ ಅನುವಾದವನ್ನು ಮಾಡುವಂತಹ ಸಂದರ್ಭದ ಕಡೆಗೆ ನಮ್ಮ ಕಂಬಾಲೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಐಶ್ವರ್ಯ ಮದ ಮತ್ತು ಹಸಿ ಎನ್ನುವುದಕ್ಕೆ ಜ್ಞಾಪಕ ಬಂದಂತಹದ್ದು. ಹಾಗೆ ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು ಮದ ಗರ್ವದಲ್ಲಿ ದೀನರ ಕರುಣದಿಂ ಈಕ್ಷಿಸದೆ, ದೀನರಾಗಿರತಕ್ಕಂತಹವರು ನಿನ್ನ ಭಕ್ತರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಲೋಕದ ಯಾವ ಸಂಪತ್ತು ಸಹಿತ ಬೇಕಿಲ್ಲ. ದಾಸರು ಅದನ್ನೇ ಹೇಳ್ತಾರೆ. ನಿನ್ನ ನಂಬಿರತಕ್ಕಂತಹ ಜನಕ್ಕೆ ಹೇಗೆ ಅಂತ ಹೇಳಿದ್ರೆ ಪಂಡಿತರಾದ ದ್ವಿಜರಿಗೆ ಭಿಕ್ಷಾಪಾತ್ರೆಯು ನಿನ್ನಿಂದ ಪಾಂಡಿತ್ಯವನ್ನು ಪಡೆದು ಬಿಡ್ತು ಅಂತ ಹೇಳಿದ್ರೆ ಅದೇನಾಗತ್ತೆ ಅಂತ ಹೇಳಿದ್ರೆ ಭಿಕ್ಷಾಪಾತ್ರೆಯು ನಿನ್ನಿಂದ. ಯಾರು ಬದುಕಿದರೆ ಹರಿ ನಿನ್ನ ನಂಬಿ, ನಿನ್ನ ನಂಬ್ಕೊಂಡು ಯಾರು ಬದುಕಿದ್ದಾರೆ ಅಂತಂತ ಹೇಳಿ ಅದು ಸಹಿತ ನಿಂದಾಸ್ತುತಿಯಲ್ಲೇ ಹೇಳ್ತಾ ಇದ್ದಾರೆ. ಇವತ್ತಿಗೂ ಒಂದು ಗಾದೆ ಇದೆ, ಅದಿನ್ನೂ ಅರ್ಥ ಆಗಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಹೇಳಿ ಅಲ್ರಿ ಆಚಾರ್ಯ ಯುದ್ಧ ಎಲ್ಲ ಮಾಡಿದ್ರು, ಪಟ್ಟಾಭಿಷೇಕ ಮಾಡಿಸಿ ಆಮೇಲೆ ತಾನೇ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದು, ಪರೀಕ್ಷಿತ್ ಮಹಾರಾಜನ ಸಂರಕ್ಷಣೆ ಮಾಡಿದ ಮೇಲಿಂದ ಹೋಗಿದ್ದು. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಂದ್ರೆ ನಮ್ಗಿನ್ನೂ ಅರ್ಥ ಆಗಿಲ್ಲ. ಅವ್ರಿಗೆ ಆ ರಾಜ್ಯ ಬೇಕಾಗಿಲ್ಲ. ಧರ್ಮರಾಜರು ಪಟ್ಟದಲ್ಲಿ ಕೂಡಿಸುವಂತಹ ಕಾಲದೊಳಗಡೆಗೆ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲಿವರೆಗೂ ಸಹಿತ ಈ ಭೂಲೋಕದೊಳಗಡೆಗೆ ನೀನು ಸಂಚಾರವನ್ನ ಮಾಡ್ತಾ ಸಜ್ಜೀವ ರಾಶಿಗಳನ್ನು ಅನುಗ್ರಹವನ್ನ ಮಾಡ್ತಾ ನಮ್ಮ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನ ಬಿಟ್ಟು ಇದ್ದೀಯೋ ಅಲ್ಲಿಯವರೆಗೂ ಸಹಿತ ನಮ್ಮ ರಾಜ್ಯಭಾರ ನಮಗೋಸ್ಕರ ಅಲ್ಲ ಈ ರಾಜ್ಯಭಾರ ಅಂತ ಹೇಳಿದ್ರು. 36 ವರ್ಷಗಳು ಕಳೀತು. ಆನಂತರದಲ್ಲಿ ಭಗವಂತ ಪರಂಧಾಮಕ್ಕೆ ಹೊರಟ ಅಂತ ಹೇಳಿ ವಿಷಯ ಗೊತ್ತಾಯಿತು. ಧರ್ಮರಾಜರು ಕಿರೀಟ ತೆಗೆದು ಕೆಳಗಡೆ. ಯಾಕೆ ಅಂತಂದ್ರೆ ಇದು ನಮಗೋಸ್ಕರ ಅಲ್ಲ ಆಳದಂತಹದ್ದು, ಕೃಷ್ಣ ಪರಮಾತ್ಮನಿಗೋಸ್ಕರ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೇಳಿದ್ದೆ ಹೊರತು ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅಂತಂತ ಹೇಳಿ ಯಾವುದೋ ಒಬ್ಬ ವ್ಯಕ್ತಿಗೇನೋ ಪದಾರ್ಥ ಸಿಗ್ಬೇಕಾಗತ್ತೆ. ಅದು ಸಿಗದಿರೈತು ಅಂದ್ರೆ ಈಗ ಅದನ್ನೇ ಹೇಳ್ಬಿಡ್ತಾರೆ. ಯಾವ ಗಾದೆಯನ್ನ ಯಾವ ಕಾರಣದಿಂದ ಹೇಳಿರ್ತಾನೆ ಅದು ಅನ್ನೋದು ಸಹಿತ ನಮ್ಗೆ ಇವತ್ತು ಗೊತ್ತಿಲ್ಲ. ಅಂದ್ರೆ ತಮಗೋಸ್ಕರ ಅಲ್ಲ, ಈ ಸಂಪತ್ತು ರಾಜ್ಯ ಕೋಶಗಳೆಲ್ಲವೂ ಸಹಿತ
ಭಗವಂತ ಆಜ್ಞೆ ಮಾಡಿದ್ದಾನೆ, ಸ್ವೀಕಾರವನ್ನ ಮಾಡಿದ್ದೀವಿ. ಭಗವಂತ ಎಲ್ಲಿವರೆಗೂ ಇರ್ತಾನೋ ಭೂಲೋಕದೊಳಗಡೆಗೆ ಅಲ್ಲಿವರೆಗೂ ಸಹಿತ ರಾಜ್ಯ ಪರಿಪಾಲನೆ. ಆನಂತರದೊಳಗಡೆಗೆ ಬೇಡ ನಮಗೆ, ನಾವು ಭಗವಂತನ ಒಂದು ಚಿಂತನೆಯನ್ನು ಮಾಡ್ತಾ ಸ್ವರ್ಗಾರೋಹಣವನ್ನು ಮಾಡ್ತೀವಿ ಅಂತ ಹೇಳಿ ಹೊರಡುವಂತಹವರಾಗಿದ್ದಾರೆ. ಹಾಗಿಲ್ಲಿ ಹೇಳ್ತಾ, ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆತು ಮದ ಗರ್ವದಲ್ಲಿ ದೀನರ ಕರುಣದಿಂದ ಈಕ್ಷಿಸದೆ, ಹಣವೇ ಇಲ್ಲದಿರತಕ್ಕಂತಹ ಅವರನ್ನ ನೀನು ಈಕ್ಷಣೆಯನ್ನ ಮಾಡದಿರೇ ಇದ್ದರೆ, ಅತ್ತೆ ಸೊಸೆಗೆ ಇಬ್ಬರಿಗೂ ಸಹಿತ ಅವರು ಒಂದೇ ಕಡೆಗೆ ಇರಲ್ವಂತೆ. ಆಗಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ್ರಿ, ಒಂದೇ ಕಡೆಗೆ ಇರಲ್ಲ ಅಷ್ಟೇನೆ ಅಲ್ಲ. ಇನ್ನು ಅವರು ಬೇರೆ ಮನೆ ಮಾಡ್ಕೊಂಡಿದ್ದಾರೆ, ಬೇರೆ ಮನೆ ಯಾರೋ ಹೇಳೋದು ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಹಿಂದೆನೆ ಹೇಳಿದ್ದೆ, ಜಾಯಿಂಟ್ ಫ್ಯಾಮಿಲಿ ಯಾರು ಅಂದ್ರೆ ನಾವು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇದ್ದೀವಿ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರೋದಕ್ಕೋಸ್ಕರ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳುತ್ತಾರೆ. ಲೋಕದಲ್ಲಿ ಇಂತಹ ಒಂದು ಸ್ಥಿತಿ ಆಗುತ್ತಾ ಇದೆ. ಆದರೆ ಇಲ್ಲಿ ಅತ್ತೆ ಸೊಸೆ, ಅತ್ತೆ ಯಾರು ಅಂತಂದು ಹೇಳಿದ್ರೆ ಲಕ್ಷ್ಮೀ ದೇವಿರೋ, ಸೊಸೆ ಯಾರು ಅಂತಂದ್ರೆ ಸರಸ್ವತಿ ದೇವಿರು. ಅಲ್ಲ, ಅವರಿಬ್ರು ಒಂದೇ ಕಡೆಗಿರೋದಂತೆ. ಎಲ್ಲಿ ಹೆಚ್ಚಿಗೆ ಹಣ ಇರುತ್ತೋ ಅಲ್ಲಿ ಸರಸ್ವತಿ ದೇವರು. ಅಂದ್ರೆ ಇಲ್ಲಿ ಹಣ ಇದ್ದಂತಹ ವ್ಯಕ್ತಿಗೆ ವಿದ್ಯೆ ಇರಲ್ಲ, ವಿದ್ಯೆ ಇರುವಂತಹ ವ್ಯಕ್ತಿಗೆ ಹಣ ಇರಲ್ಲ. ಅದನ್ನೇ ಹೇಳ್ತಾರೆ, ಯಸ್ಯಾಸ್ತಿ ವಿತ್ತಂ ಸನರ ಕುಲೀನಃ. ಕೆಟ್ಟ ಕುಲದಲ್ಲಿ ಹುಟ್ಟುಕೊಂಡು ಬಂದಿದ್ರು ಸಹಿತ ಅವನ ಹತ್ರಕ್ಕೆ ದುಡ್ಡಿದೆ ಅಂತ ಹೇಳಿಬಿಟ್ರೆ ಒಂದು ದೊಡ್ಡವನಾಗ್ಬಿಡ್ತಾನಂತೆ. ಸ ನರ ಕುಲೀನಃ ಸ ಪಂಡಿತಃ. ಪಾಂಡಿತ್ಯವೇ ಇಲ್ಲ, ಒಳ್ಳೆ ಪಾಂಡಿತ್ಯ ಇದೆ ಅಂತ ಹೇಳಿ ಲೋಕ ಎಲ್ಲ ಅವನನ್ನ ಸುಮ್ಮನೆ ಹೊಗಳೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತಂತೆ. ಸಯೇವ ವಕ್ತ ಸಜದರ್ಶನೀಯ. ಅವನೇನು ಹೇಳ್ತಾನೋ ಅದೇ ಲೋಕದಲ್ಲಿ ನಡೆಯತಕ್ಕಂಥದ್ದು. ವಿಟಮಿನ್ ಎಮ್ಮಿನವ್ರಿಗೆ ತಾನೇ ಬೆಲೆ ಇವತ್ತಿನ ದಿವಸ, ಬೇರೆ ಯಾರಿಗೂ ಸಹಿತ ಬೆಲೆ ಇಲ್ಲವೇ ಇಲ್ಲ. ಸ ಪಂಡಿತ ಸ ಶ್ರುತವಾನ್ ಗುಣಾಜ್ಞ ಸಯೇವ ವಕ್ತ ಸಜದರ್ಶನೀಯ. ನೋಡ್ಲಿಕ್ಕೆ ಒಳ್ಳೆ ನೀಗ್ರೋ ತರ ಇದ್ರು ಸಹಿತ ನೋಡ್ರಿ ಎಷ್ಟು ಚೆನ್ನಾಗಿದ್ದಾನ ಅವನು, ಒಳ್ಳೆ ಬೆಳ್ಳ ಹೊಡಿತಾ ಇದ್ದಾನೆ ಅಂತ ಹೇಳಿ ಇರೋದು ನೋಡಿದ್ರು ಒಳ್ಳೆ ಕರ್ರಗಿದ್ದಾನೆ ಅಲ್ಲೇ. ಅದ್ರ ಮಧ್ಯದೊಳಗಡೆಗೆ ಒಂದು ಸರ ಬೇರೆ ಹಾಕೊಂಡ್ಬಿಟ್ಟಿರ್ತಾನೆ, ಬಂಗಾರದ ಸರ. ಯಾರೋ ಕೇಳೋದ್ರಂತೆ ಹೇಗಿದೆ ಉಂಟಂದಂತೆ, ಅಲ್ಲೇ ಮೋಡದ ಮಧ್ಯದೊಳಗಡೆಗೆ ಮಿಂಚು ಬಂದಂತೆ ಇದೆ ಉಂಟಂತಂದ್ರಂತೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ದಾರೆ ನನ್ನ ಅಂತ ಅನ್ಕೊಂಡ. ಅರ್ಥವೇ ಆಗಿಲ್ಲ, ಮೋಡದ ಮಧ್ಯದಲ್ಲಿ ಮಿಂಚು ಬಂದಂತೆ ಅಂತ ಹೇಳಿ. ಅದೇ ಸಯೇವ ಭಕ್ತ ಸಜದರ್ಶನೀಯ. ಏಕೆಂದ್ರೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಅದರಿಂದ ಎಲ್ಲಿ ಹಣ ಇರುತ್ತೋ ಅಲ್ಲಿ ವಿದ್ಯೆ ಬರಲ್ಲ. ವಿದ್ಯಾತುರಾಣ ನ ಸುಖಂ ನ ನಿದ್ರ. ವಿದ್ಯೆ ಬೇಕಾಗಿರತಕ್ಕಂತಹವನು ಸುಖವನ್ನ ಅನುಭವಿಸಬಾರದು, ಅವನಿಗೆ ವಿದ್ಯೆ ಬರುತ್ತಂತೆ. ನಿದ್ರೆಯನ್ನು ಮಾಡಬಾರದು, ಅವನು ಹೆಚ್ಚಿಗೆ ಮಾಡಲೇಬಾರದು ಅಂತಲ್ಲ, ನಿದ್ರೆಯನ್ನು ಹೆಚ್ಚಿಗೆ ಮಾಡಬಾರದು ಅಂತಿದ್ದಾರೆ. ಯಾಕೆಂದ್ರೆ ನಿದ್ರೆ ಎಷ್ಟೆಷ್ಟು ಮಾಡ್ತಾನೋ ಅಷ್ಟಷ್ಟು ಅವನು ಏನು ಅಧ್ಯಯನ ಮಾಡಿರ್ತಾನೋ ಅದೆಲ್ಲ ಮರ್ತು ಹೋಗ್ಬಿಡುತ್ತಂತೆ. ಕಾಲವನ್ನ ಕಳೀತಾ ಇದ್ದೀವಿ, ನಮ್ಮ ಆಯಸ್ಸನ್ನು ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಳೋದು ಅನ್ನೋಂಥದ್ದೇ ಗೊತ್ತಿಲ್ಲ. ಎಷ್ಟೆಷ್ಟು ಜಪವನ್ನ ಮಾಡ್ತೀವೋ ನಾವು, ಗಾಯತ್ರಾದಿ ಜಪಗಳನ್ನ, ಅಷ್ಟಷ್ಟು ನಮ್ಮ ಆಯಸ್ಸು ಅಭಿವೃದ್ಧಿ ಆಗತ್ತೆ. ಆಚಾರ್ಯ ಜಪ ಮಾಡ್ಬಿಡ್ತು ಅಂದ್ರೆ ಅದು ಹಂಗೆ ಆಗೋಗ್ಬಿಡುತ್ತೆ. ಅದು ಹೆಂಗಾಗತ್ತೆ ಆಚಾರ್ಯ ಅಂತ ಹೇಳಿದ್ರೆ, ಜಪ ಮಾಡೋದು ಅಂತಂದ್ರೆ ಸುಮ್ಮನೆ ತುಳಸಿ ಮಣಿ ಇಟ್ಕೊಂಡು ಹಿಂಗೆ ಎಳಿತಾ ಇರೋದು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಒಂದು ಗಾಯತ್ರಿಯನ್ನ ಹೇಳುವಂತಹ ಸಂದರ್ಭದೊಳಗಡೆಗೆ ಉಸಿರನ್ನ ಕಟ್ಟಿ ಹೇಳಬೇಕು. ಎಷ್ಟು ಹೊತ್ತಾಗತ್ತೆ ಅಷ್ಟೊತ್ತು ಉಸಿರನ್ನ ಹಿಡಿದಿರ್ತಾನಲ್ಲ, ಅಷ್ಟಷ್ಟು ಸಹಿತ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇವನ ಆಯಸ್ಸು. 6-3-2-1,000 3-2 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ. ನಮ್ಮ ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು 21,600 ಬಾರಿ ಶ್ವಾಸೋಚ್ಛ್ವಾಸವನ್ನ ಒಂದೊಂದು ದಿವಸಕ್ಕೆ ಮಾಡ್ತಾರೆ. ಅಷ್ಟು ಮಾಡ್ತೀವ ಅಂತಂದ್ರೆ ಅಷ್ಟು ಮಾಡಲ್ಲ. ನಾ ಹಿಂದೆನೆ ಹೇಳಿದ್ದೀನಿ ಎಷ್ಟು ಹೊತ್ತು ಮಾಡಬೇಕು, ನಾವು ಉಸಿರಾಟ ಆಡಬೇಕು ಅಂದ್ಬಿಟ್ಟಂತ ಹೇಳಿ ಹಾಗಲ್ಲ. ಅದಕ್ಕೋಸ್ಕರ ಪಾರಾಯಣವನ್ನ ಜಪವನ್ನ ಮಾಡುವಂತ ಸಂದರ್ಭದೊಳಗಡೆಗೆ ಉಸಿರಾಡೋದಿಲ್ಲ, ಉಸಿರನ್ನ ಗಟ್ಟಿಗೆ ಹಿಡ್ಕೊಂಡಿರ್ತಾನಂತೆ. ಹಿಡ್ಕೊಂಡಂತ ಸಂದರ್ಭದೊಳಗಡೆಗೆ ಅವನ ಉಸಿರಾಟ ಸ್ವಲ್ಪ ನಿಧಾನವಾಗತ್ತೆ, ಆಯಸ್ಸು ಹೆಚ್ಚಿಗೆ ಆಗತ್ತೆ. ನಮ್ಮ ಆಯಸ್ಸು ಇರತಕ್ಕಂತಹದ್ದು ಕಣ್ಣಿನ ರೆಪ್ಪೆ ಬಡಿತೀವಲ್ಲ ಅದರ ಮೇಲೆ, ಶ್ವಾಸೋಚ್ಛ್ವಾಸದ ಮೇಲೆ ನಿಂತಿರುತ್ತೆ. ಆಮೇಲಿಂದ ನಮ್ದು ಎಷ್ಟು ವರ್ಷ ಇದೆ ಏನಿದೆ ಅದೆಲ್ಲನೂ ಸಹಿತ ಆಮೇಲೆ ಜಾಸ್ತಿ ನೋಡ್ಕೊಳ್ತಕ್ಕಂಥದ್ದು ಇಲ್ಲಿ. ಹಾಗೆ ಮದ ಗರ್ವದಲ್ಲಿ ದೀನರ ಕರುಣದಿಂದ ವೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ. ಸ್ವಲ್ಪ ಏನಾನ ಜಾಸ್ತಿಗೆ ಸಿಕ್ತು ಅಂತ ಹೇಳಿದ್ರೆ ಅವ್ರು ನೋಡುವಂತಹ ನೋಟಾನೇ ಬೇರೆ ರೀತಿ ಇರುತ್ತೆ. ಹಿಂಗಂತವ್ರು ಸ್ವಲ್ಪ ತಲೆ ಹಿಂಗೆ ಮಾಮೂಲಿ ಇರೋದೇ ಇಲ್ಲ, ಸ್ವಲ್ಪ ಹಿಂಗೆ ಓರೆಗಣ್ಣಿಂದ ನೋಡ್ತಕ್ಕಂತಹದ್ದು. ಏನೋ ಕಳಿಸ್ರಿ ನಿಜಗೆ ಅಂತ. ಅದೇ ಹಣ ಇತ್ತು ಅಂದ್ರೆ ಅವ್ರನ್ನ ಹತ್ತಿರಕ್ಕೆ ಕಲಿಸುವಂತಹವರಾಗಿ ಆಗಿಬಿಡ್ತಾರಂತೆ. ಹಾಗೆ ಕಡೆಗಣ್ಣಿಂದ ನೋಡುವರೆ ಅಂತಹವ್ರನ್ನ ಕಡೆಗಣ್ಣಿಂದ ಅಂತಂತ ಹೇಳಿದ್ರೆ ಅವರನ್ನ ದೂರದಲ್ಲಿ ತಳ್ಳತಕ್ಕಂತಹವರಾಗಿ ಆಗ್ತಾರ.
ದೀನರನ್ನ ನೀನೇ ಸಂರಕ್ಷಣೆಯನ್ನ ಮಾಡತಕ್ಕಂತಹವನಾಗಿ ಆಗಬೇಕು. ಯಾಕೆಂದ್ರೆ ದೀನರಿಗೆ ನಿನ್ನನ್ನ ಬಿಟ್ಟು ಬೇರೆ ಇನ್ಯಾರೂ ಸಹಿತ ಗತಿ ಇಲ್ಲ. ಜ್ಞಾನಿಮೇ ಪ್ರಿಯತಮ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿಕೊಳ್ತಾ ಇದ್ದಾನೆ ಅಲ್ಲೇ. ಅರ್ಥೋ ಜಿಜ್ಞಾಸು, ಅರ್ಥಿಯಾಗಿರ್ತಕ್ಕಂಥವನಿದ್ದಾನೆ, ಜಿಜ್ಞಾಸು ಆಗಿರ್ತಕ್ಕಂಥವನಿದ್ದಾನೆ. ಅರ್ಥಾರ್ಥಿ, ದುಡ್ಡುಗೋಸ್ಕರ ನನ್ನನ್ನ ಅನೇಕರು ಸ್ತೋತ್ರವನ್ನ ಮಾಡ್ತಾರೆ, ಲೌಕಿಕದ ಸಂಪತ್ತನ್ನು ಅಪೇಕ್ಷೆಯನ್ನು ಪಡ್ತಾರೆ, ಕಷ್ಟ ಬಂದಾಗ ಕಷ್ಟ ಹೋಗಲಿ ಅಂತ ಚಿಂತನೆ ಮಾಡ್ತಾರೆ, ಕಷ್ಟ ಹೋಗಿದ್ದಕ್ಕ ಭಗವಂತನನ್ನು ಸಹಿತ ಮರೆತು ಬಿಡ್ತಾರೆ. ಆದರೆ ಜಿಜ್ಞಾಸುರಾಗಿರ್ತಕ್ಕಂಥವನಿದ್ದಾನಲ್ಲ, ಸಾತ್ವಿಕನಾಗಿರ್ತಕ್ಕಂಥವನು, ಅವನು ಎಲ್ಲ ಕಾಲದಲ್ಲೂ ಸಹಿತ ನನ್ನನ್ನ ಚಿಂತನೆಯನ್ನ ಮಾಡುತ್ತಾ ಇರ್ತಾನೆ. ಅದಕ್ಕೋಸ್ಕರ ಜ್ಞಾನಿಮೇ ಪ್ರಿಯತಮ, ನನ್ನನ್ನ ಕಂಡ್ರೆ ಜ್ಞಾನಿಗಳಿಗೆ ಪ್ರಿಯ, ನನಗೂ ಅಷ್ಟೇ ಜ್ಞಾನಿಗಳನ್ನ ಕಂಡ್ರೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥವ್ರು ಅವರು ಅಂತ ಹೇಳ್ತಾ, ದೀನರ ಕರುಣದಿಂದ ವೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ, ಅವರನ್ನು ದೂರ ಮಾಡತಕ್ಕಂತಹವರಾಗಿ ಆಗ್ತಾರ. ಹರಹರ ಅನಾಥರನ್ನು ಪಾಲಿಸಿ ವರ ಕೊಡುವ ಉದಾರಿ ಎಂಬಿ ಬಿರುದು ಬಿಡುವರೆ ತಂದೆ ರಕ್ಷಿಸು ನಮ್ಮ ನನಭರತ. ಇಂತಹ ನಿನ್ನ ಭಕ್ತರನ್ನ ರಕ್ಷಣೆಯನ್ನ ಮಾಡದಿರ ದೂರದಲ್ಲಿ ಕಳಿಸಿ ಬಿಡ್ತಿದೆಯಲ್ಲ ಹರಹರ ಅಂದರೆ ರುದ್ರದೇವರನ್ನ ಚಿಂತನೆಯನ್ನ ಮಾಡತಕ್ಕಂಥದ್ದು. ಬರೀ ಹರಹರ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಅಲ್ಲ, ಅನೇಕ ಬಾರಿ ಆ ಪದವನ್ನ ಪ್ರಯೋಗವನ್ನ ಮಾಡುತ್ತಿದ್ರೆ. ಅನಾಥರನ್ನು, ನಾಥ ಇಲ್ಲದಿರೇ ಇರತಕ್ಕಂಥವ್ರು ಅಂದ್ರೆ ಯಾರಿಗೆ ಒಡೆಯನೇ ಇಲ್ಲವೋ ಅಂತಹ ಅವರು ಅನಾಥರು ಅಂತ ಹೇಳ್ತಾ ಇದ್ದಾರೆ. ತಾಯಿ ತಂದೆಗಳು ಇಲ್ದಿರೇ ಇತ್ತು ಅಂತಂದ್ರೆ ಅವರು ಒಂದು ರೀತಿಯಾಗಿರ್ತಕ್ಕಂಥ ಅನಾಥರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತವ್ರನ್ನೆಲ್ಲ ಯಾರು ಸಂರಕ್ಷಣೆ ಮಾಡ್ತಾರೆ ಅಂತಂತ ಹೇಳಿದ್ರೆ ಅನಾಥೋ ದೈವ ರಕ್ಷಕ. ನೋಡ್ರಿ, ಯಾರಾದ್ರೂ ನಮ್ಮ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವನಿಗೇನು ಬಿಡಪ್ಪ ಬೇಕಾದಷ್ಟು ಜನ ಇರೋ ಸಪೋರ್ಟ್ಗೆ ಅಂತಂತಾರೆ. ಯಾರು ಇಲ್ದಿರೇ ಇತ್ತು ಅಂದ್ರೆ ಅವ್ನು ದೇವರೇ ಕಾಪಾಡ್ಬೇಕಪ್ಪ, ಎರಡೂ ಲೋಕದ ಒಬ್ಬಡೆ ಇದೆ, ಅವನಿಗೇನು ಬೇಕಾದಷ್ಟು ಜನ ಸಪೋರ್ಟ್ ಇದ್ದಾರೆ, ಅದು ನೋಡ್ತಾ ಇದ್ದೀವಿ. ಅವ್ನಿಗೆ ಯಾರು ಇಲ್ಲ, ದೇವರೇ ಕಾಪಾಡಬೇಕು. ಹಾಗೆ ಅನಾಥರನ್ನು ನೀನು ಸಂರಕ್ಷಣೆಯನ್ನ ಮಾಡತಕ್ಕಂತಹವನು. ಅನಾಥರನ್ನು ಪಾಲಿಸಿ ವರವ ಕೊಡುವ ಉದಾರಿ ಎಂಬಿ, ನೀನು ಅನಾಥರಿಗೆ ಅನುಗ್ರಹವನ್ನ ಮಾಡಿ ವರವನ್ನ ಕೊಡ್ತಕ್ಕಂತಹವನಾಗಿ ಆಗ್ತೀಯ. ಇಂತಹ ಉದಾರಿ ಎಂಬತಕ್ಕಂಥ ಗುಣ ಈ ಬಿರುದು ಬಿಡುವರೆ ತಂದೆ, ಈ ಬಿರುದನ್ನ ನೀನು ಬಿಡುವಂತಹವನಾಗಿ ಆಗುತ್ತೀಯಾ. ಯಾಕೆಂದ್ರೆ ನಿನ್ನನ್ನು ಏನಂತ ಕರೀತಾ ಇದ್ದಾರೆ, ಶರಣಾಗತ ವತ್ಸಲ ಅಂತ ಹೇಳಿ ಪುರಂದರದಾಸರು ಒಂದು ಕಡೆಯಲ್ಲಿ ಪದಪ್ರಯೋಗ ಮಾಡ್ತಾರೆ. ಅಲ್ಲೇ, ಆನೆಯನ್ನು ಕಾಯುವಾಗ ಜ್ಞಾನವಿದ್ದದ್ದು ಏನೋ, ನಾನು ಅದರನ್ನು ಕೇಳದಿದ್ದದ್ದು ಏನೋ, ಹರಿ ದಾನವಾಂತಕ ದೀನ ರಕ್ಷಕನೆಂಬ ಮಾನ ಉಳಿಸಿಕೊಳ್ಳೋ ಪುರಂದರ ವಿಠಲ. ಅವ್ರಿಗೆ ಆ ಸಾಮರ್ಥ್ಯ ಇದೆ, ಅದಕ್ಕೋಸ್ಕರ ಮಾತಾಡ್ತಾರೆ. ಅವ್ರು ಹೇಳಿರೋದನ್ನು ನಾವು ಅನುವಾದ ಮಾಡಬೇಕಾಗಿದೆ ಅಷ್ಟೇ. ಆನೆಯನ್ನು ಕಾಯುವಾಗ ಜ್ಞಾನವಿದ್ದದ್ದು ಏನೋ, ಆನೆಗೇನ್ ಜ್ಞಾನ ಇತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಜ್ಞಾನ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ್ರಿ, ಜ್ಞಾನ ಇತ್ತು. ಆದ್ರೆ ನಾವೇ ದಿವಸ ಆನೆ ತರ ಇದ್ದೀವಿ ಅಲ್ಲೇ, ಅದಕ್ಕೆ ಮಾತ್ರ ಜ್ಞಾನ ಇತ್ತು. ಅಂದ್ರೆ ಮದ ಮತ್ತತೆ ಎರಡೂ ಸಹಿತ ನಮಗೆ ದಿವಸ ಇದು ಬಿಡಿದೆ. ಅದರಿಂದ ಆನೆಯನ್ನು ಕಾಯುವಾಗ ಜ್ಞಾನವಿದ್ದದ್ದು ಏನು, ನಾನು ಅದರನ್ನು ಕೇಳದಿದ್ದದ್ದು ಏನು, ಅದನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಜ್ಞಾನ ಇದ್ದು ಭಗವಂತನ ಚಿಂತನೆಯನ್ನ ಮಾಡಿದಕ್ಕೋಸ್ಕರವಾಗೇನೆ ಭಗವಂತ ಅವರು ಆನೆ ಕೊಟ್ಟಿರ್ತಕ್ಕಂಥ ಕಮಲವನ್ನ ಸ್ವೀಕಾರವನ್ನ ಮಾಡಿ ಆ ಗಜೇಂದ್ರನನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಭಗವಂತ. ಯಾಕೆಂದ್ರೆ ನೀನು ಎಂತವನು ಅಂದ್ರೆ ನಿನಗೊಂದು ಟೈಟ್ಲ್ ಬೇರೆ ಇದೆ, ಹರಿ ದಾನವಾಂತಕ ದೀನ ರಕ್ಷಕನೆಂಬ ಮಾನ ಉಳಿಸಿಕೊಳ್ಳೋ. ವಾದರಾಜರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಅದೇ ನಾನು ಇವತ್ತಿನ ದಿವಸ ಏನಾದ್ರೂ ಕೆಟ್ಟ ದಾರಿಗೆ, ಯಾರು ಯೋಗ್ಯರು ಕೆಟ್ಟ ದಾರಿಗೆ ಹೋಗೋದೇ ಇಲ್ಲ, ಅಕಸ್ಮಾತ್ ಏನಾದ್ರೂ ನಾವು ಬೇರೆ ದಾರಿಗೆ ಹೋಯ್ತು ಅಂಬುಟ್ಟಂತ ಹೇಳಿದ್ರೆ ಅದೇ ನೀನು ನಮ್ಮನ್ನ ರಕ್ಷಣೆಯನ್ನ ಮಾಡ್ತೀನಿ ಅಂಬುಟ್ಟಂತ ಹೇಳಿ ಹೊಣೆ ಹೊತ್ತಿರುವಂತಹ ಕಾಲದೊಳಗಡೆಗೆ ಇಂತಹ ಕಾರ್ಯ ಮಾಡ್ತು ಅಂದ್ರೆ ಅದು ನಂದಲ್ಲ, ತಪ್ಪು ನಿಂದೆ ಅಂತ ಹೇಳ್ತಿದ್ದಾರೆ. ಉತ್ತಮಾಧಿಕಾರಿಗಳು ಆ ಮಾತನ್ನ ಹೇಳ್ಬೋದು. ಆ ಮಾತನ್ನ ಇಟ್ಕೊಂಡು ಇವತ್ತಿನ ದಿವಸ ನಾವೇನ್ರಿ ಮಾಡ್ಲಿಕ್ಕಾಗತ್ತೆ, ಏಕಾಸಿ ಉಪವಾಸ ಮಾಡ್ತಿದ್ದ ನಾವು ಸ್ವತಂತ್ರ ಏನಿಲ್ಲ, ದೇವ್ರು ಮಾಡಿಸ್ಬೇಕು ಅವಾಗ ಮಾಡ್ತೀವಿ ಅಷ್ಟೇ, ಇಲ್ಲಾಂದ್ರೆ ಮಾಡೋದಕ್ಕೆ ಇಲ್ಲ. ಇಂತಹ ಒಂದು ಮಾತುಗಳನ್ನ ನಾವು ಆಡ್ಲಿಕ್ಕೆ ಹೋಗಬಾರ್ದು. ಉತ್ತಮಾಧಿಕಾರಿಗಳಿಗೆ ಕೆಲವು ವಿಷಯ, ಅಧಮಾಧಿಕಾರಿಗಳಿಗೆ ಕೆಲವು ವಿಷಯ ಎಂಬತಕ್ಕಂಥದ್ದು. ಹಾಗಿಲ್ಲ ಹೇಳ್ತಾ ನೀನು ಉದಾರಿಯಾಗಿರತಕ್ಕಂತಹವನು ಎಂಬಂತಹ ಬಿರುದನ್ನ ಬಿಟ್ಟು ಬಿಡ್ತೀಯಾ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭಗವಂತ ಸಜ್ಜೀವ ರಾಶಿಗಳನ್ನ ಕರುಣೆಯಿಂದ ಸಂರಕ್ಷಣೆಯನ್ನ ಮಾಡತಕ್ಕಂತಹವನಾಗೆ ಆಗುತ್ತಾನೆ. ಎಷ್ಟು ಜನ್ಮವನ್ನ ಎತ್ತಾನೆ, ಪ್ರತಿಯೊಂದು ಜನ್ಮದಲ್ಲಿಯೂ ಸಹಿತ ಎಷ್ಟು ವ್ರತಾದಿಗಳನ್ನ ಮಾಡ್ತಾನೆ, ದೇಹವನ್ನ ಶೋಷಣೆಯನ್ನ ಮಾಡಿಕೊಂಡು ಬಿಡ್ತಾನೆ. ಶರಭಂಗ ಋಷಿಗಳು ಅಂತ ಹೇಳಿ ರಾಮಾಯಣದಲ್ಲಿ ಅವ್ರ ಕಥೆಯೆಲ್ಲ ಕೇಳಿರ್ತೀರ ನೀವು ಅಲ್ಲೇ. ಶರ ಅಂತಂದ್ರೇನೋ ಬಾಣ ಅಲ್ಲೇ, ಅದು ಭಂಗ. ಭಂಗ ಅಂದ್ರೆ ತುಂಡಾಗೋದಲ್ಲ, ಅದು ಭಂಗ ಅಂತ ಹೇಳಿದ್ರೆ
ಧನಸ್ಸಿನ ಆಕಾರದೊಳಗಡೆಗೆ ಬೆಂಡಾಗ್ಬಿಡೋದಂತೆ. ಶರದಂತೆ ಇರತಕ್ಕಂತಹ ಋಷಿಗಳು ಬಾಡಿ ಬೆಂಡಾಗಿ ಬಿಟ್ಟಿದ್ದರಂತೆ. ಅಂದ್ರೆ ಅಷ್ಟು ಸೇವೆಯನ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಕೆಲವರು ವಯಸ್ಸಿನಲ್ಲಿದ್ದಾಗ ಒಳ್ಳೆ ದಷ್ಟಪುಷ್ಟವಾಗಿ ಇರ್ತಾರೆ. ಬರ್ತಾ 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 ಏನಾಗತ್ತೆ, ಅವನು ಕುಗ್ಗಿ ಬಿಡುತ್ತಾನೆ. ಯಾವುದರಿಂದ? ಅನಾರೋಗ್ಯದಿಂದಲೂ ಸಹಿತ ಕುಗ್ಗುತ್ತಾರೆ ಕೆಲವರು. ಕೆಲವರು ವ್ರತಾದಿಗಳನ್ನ ಮಾಡಿಯೂ ಸಹಿತ ಕುಗ್ಗುತ್ತಾರೆ. ಎರಡರಲ್ಲಿ ಯಾವುದು ಒಳ್ಳೇದು ಅಂತಂದ್ರೆ, ವ್ರತಾದಿಗಳನ್ನ ಮಾಡಿಕೊಂಡು ದೇಹವನ್ನು ಕುಗ್ಗಿಸಿಕೊಳ್ಳುತ್ತಾರಲ್ಲ, ಅದು ಶ್ರೇಷ್ಠವಾಗಿರತಕ್ಕಂತಹದ್ದು. ಈ ವಿಷ್ಣು ಪಂಚಕ ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಕೆಲವರು. ಸಣ್ಣಾಗೋಗ್ಬಿಡ್ತಾರೆ. ಯಾಕೆಂದ್ರೆ ಕಾಯವನ್ನ ಶೋಷಣೆಯನ್ನ ಮಾಡ್ತಾರೆ. ಭಗವಂತನ ಪ್ರೀತಿಗೋಸ್ಕರವಾಗಿ ದೇಹದ ದಂಡನೆಯನ್ನ ಮಾಡತಕ್ಕಂತಹದ್ದು. ಈ ಪ್ರಕಾರವಾಗಿ ಆ ಶರಭಂಗ ಋಷಿಗಳಿದ್ದರಲ್ಲ, ಶರದಂತೆ ಇರತಕ್ಕಂತಹ ಅವರು ಬಾಗಿ ಬಿಟ್ಟಿದ್ದರಂತೆ. ರಾಮದೇವರು ಸಂಚಾರತ್ವೇನ ಬಂದ ಸಂದರ್ಭದೊಳಗಡೆಗೆ ಭಗವಂತನನ್ನ ದರ್ಶನವನ್ನ ಮಾಡ್ತಾ ಇದ್ದಾರಂತೆ. ಸ್ವಾಮಿಯೇ, ಇನ್ನ ಈ ದೇಹದಿಂದ ಇನ್ನೇನು ಸಾಧನೆಯನ್ನ ಮಾಡ್ಲಿಕ್ಕಾಗಲ್ಲ, ನಿನ್ನ ಬರುವಿಕೆಯನ್ನೇ ನೋಡ್ತಾ ಇದ್ದೆ, ನಾನು ನಿನ್ನ ಸನ್ನಿಧಾನದೊಳಗಡೆಗೆ ದೇಹತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ಭಗವಂತನ ಸನ್ನಿಧಾನದೊಳಗಡೆಗೆ ಆತ್ಮ ಸಮರ್ಪಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆತ್ಮಾಹುತಿಯಲ್ಲ, ಆತ್ಮಹತ್ಯೆಯಲ್ಲ, ಆತ್ಮ ಸಮರ್ಪಣೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಕೊನೆಯಲ್ಲೇ ಮಾಡತಕ್ಕಂತಹ ಒಂದು ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನನ್ನ ಕೈಲಿ ಇದೇನೂ ಆಗಲ್ಲ, ಎಲ್ಲವೂ ಸಹಿತ ನಿನ್ನ ಅಧೀನವಾಗಿರತಕ್ಕಂತಹದ್ದು. ಎಷ್ಟೋ ವರ್ಷ ದೇಹದ ದಾರ್ಢ್ಯತೆ ಎಂಬತಕ್ಕಂಥದ್ದು ಹೊರಟು ಹೋದ ನಂತರದೊಳಗಡೆಗೆ ಅವನು ಹೇಳಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ಅವಾಗ ಅವನು ಸ್ನಾನ ಮಾಡೋಕ್ಕಾಗಲ್ಲ, ಸಂಧ್ಯಾವನೆ ಮಾಡ್ಲಿಕ್ಕಾಗಲ್ಲ, ಇಂತಹ ಒಂದು ಸ್ಥಿತಿ ಇರುತ್ತಲ್ಲ. ಆದರೆ ಇಷ್ಟು ಹಿಂದಿನ ಎಲ್ಲ ಕಾಲದಲ್ಲಿಯೂ ಸಹಿತ ಆ ಸಾಧನೆಯನ್ನ ಮಾಡಿರ್ತಾನೆ. ಸ್ನಾನ ಸಂಧ್ಯಾವಂದನೆ ಆದಿಗಳನ್ನೆಲ್ಲ ಮಾಡಿರ್ತಾನೆ. ಆದರೆ ಕೈಲಾಗ್ದಿರತಕ್ಕಂಥ ಸಂದರ್ಭದೊಳಗಡೆಗೆ, ಸ್ವಾಮಿ, ಇಷ್ಟು ದಿವಸ ಏನೋ ಸಾಧನೆಯನ್ನು ಮಾಡಿದ್ದೆ, ಇನ್ನು ನನ್ನ ಕೈಯಲ್ಲಾಗ್ತಿಲ್ಲ, ಈಗ ಏನು ಮಾನಸಿಕವಾಗಿರತಕ್ಕಂಥ ಚಿಂತನೆಯನ್ನು ಮಾಡ್ತೀನೋ ಅದನ್ನು ಸ್ವೀಕಾರವನ್ನು ಮಾಡಿ ಅನುಗ್ರಹವನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಆ ದೇಹವನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದಿದೆಯಲ್ಲ, ಅದಕ್ಕೆ ಆತ್ಮನಿವೇದನೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಿನ್ನ ಭಕ್ತರು ಇದ್ದಾರಲ್ಲ, ನಿನ್ನ ಸನ್ನಿಧಾನದೊಳಗಡೆಗೆ ಆತ್ಮನಿವೇದನೆ ಎಂಬತಕ್ಕಂಥದ್ದನ್ನ ಮಾಡಿಕೊಳ್ತಾರೆ. ಆದ್ದರಿಂದ ನಿನ್ನ ಒಂದು ಉದಾರ ಗುಣ ಎಂಬತಕ್ಕಂಥದ್ದು ಇದೆಯಲ್ಲ, ಭಕ್ತರನ್ನ ಸಲಹತಕ್ಕಂಥದ್ದು, ಆ ಬಿರುದನ್ನು ಏನಾದರೂ ಸಹಿತ ಬಿಟ್ಟು ಬಿಡ್ತೀಯ ನೀನು ಅಂತಂದ್ರೆ ಬಿಡೋದಿಲ್ಲ. ನಿನ್ನ ಭಕ್ತರನ್ನ ನೀನು ಸಂರಕ್ಷಣೆಯನ್ನ ಮಾಡೇ ಮಾಡ್ತೀಯಾ ಎಂಬಂತಹ ವಿಷಯವನ್ನ ಹೇಳುತ್ತಾ, ಇಂತಹ ಹೇ ಭಗವಂತ, ನಮ್ಮನ್ನ ರಕ್ಷಣೆಯನ್ನು ಮಾಡತಕ್ಕಂತಹವನಾಗು ಅಂತ ಹೇಳಿ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ದೀನ ನಾನು, ಇದು ನಮ್ಗೆಲ್ಲ ಸಹಿತ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲೆಲ್ಲ ಪದ್ಯದಲ್ಲಿತ್ತು. ಇಲ್ಲ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ. ಅದು ಮತ್ತೆ ಈ ಪದ್ಯ ಎರಡು ಇತ್ತು. ಇವತ್ತದು ಯಾವುದು ಸಹಿತ ಇಲ್ಲ. ಯಾರ್ಯಾರ್ದೋ ಅಲ್ಲೇ ಕಥೆಗಳನ್ನೆಲ್ಲ ಇವತ್ತಿಂದ ಸೇರಿಸುವಂತಹವರಾಗುತ್ತಾರೆ. ಆದರೆ ಇಲ್ಲಿ ಹೇಳ್ತಿದ್ದಾರೆ ದಾಸರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ನಾನು ಎಂತಹವನು ಅಂತಂದ್ರೆ ದೀನನಾಗಿರ್ತಕ್ಕಂತಹವನು. ನನ್ನ ಬಳಿಯಲ್ಲಿ ಹಣ ಇಲ್ಲ, ಕಾಸಿಲ್ಲ, ಏನೂ ಸಹಿತ ಇಲ್ಲ, ದೀನನಾಗಿರತಕ್ಕಂತಹವನು. ಸಮಸ್ತ ಲೋಕಕ್ಕೆ ದಾನಿ ನೀನು. ಇಡೀ ಜಗತ್ತಿಗೆ ದಾತ ಯಾರು ಅಂತ ಹೇಳಿದ್ರೆ ನೀನೇನೆ. ಅಲ್ಲೇ ಸಕಲ ಜಗಕ್ಕೆ ದಾತ ಪಾಂಡವರ ಮನೆಯ ದೂತ. ದಾಸರ ಪದ ಪ್ರಯೋಗ ಮಾಡ್ತಿದ್ದಾರೆ. ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಸ್ವಾಮಿ ಪಾಂಡವರ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ದಾನಂತೆ. ಅಲ್ಲೇ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುಮೀರಮಣ ಅವಗಿಲ್ಲ ಗರುವ. ಯಾಕೆಂದ್ರೆ ಅಷ್ಟೇ ಭಕ್ತಿಯನ್ನ ಮಾಡ್ತಾ ಇದ್ರೆ ಪಾಂಡವರು ಭಗವಂತನಲ್ಲಿ. ಆದ್ರಿಂದ ನೀವೇನು ಕೆಲಸ ಹೇಳ್ತೀರೋ ಅದನ್ನೆಲ್ಲ ಮಾಡಿ. ಅದಕ್ಕೋಸ್ಕರ ಬ್ರಹ್ಮಾದಿಗಳೆಲ್ಲರೂ ಸಹಿತ ಶ್ರೀನಿವಾಸ ಕಲ್ಯಾಣಕ್ಕೆ ಬಂದಾಗ ವಯಂತು ದಾಸಭಾವೇನ ತಿಷ್ಠಾಮಹ, ನಾವು ದಾಸರಂತೆ ಬಂದು ಇಲ್ಲಿ ಸೇವೆಯನ್ನ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾ ಇದ್ವಿ. ಅದು ಶ್ರೀನಿವಾಸ ಕಲ್ಯಾಣದ ಒಂದು ವೈಶಿಷ್ಟ್ಯತೆ. ಹಾಗೆ ಹೇಳ್ತಾ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಎಲ್ಲರನ್ನು ನೀನೇ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು. ಭಗವಂತ ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ ಸೂರ್ಯೋದಯಕ್ಕೆ ಸಾಯಂಕಾಲ 6 ಗಂಟೆ 6:30 ವೈಕುಂಠಕ್ಕೆ ಬಂದು ಸೇರ್ತಾ ಇದ್ದಂತೆ. ಲಕ್ಷ್ಮೀದೇವರು ಕೇಳದಂತ ಒಂದು ದಿವಸ, ಹಾಗನ್ನ ಬಿಕ್ಕಿ ಟೈಮಲ್ಲಿ ಇರೋದು ಆಚಾರ್ಯ ಅಂತ ಕೇಳಕ್ ಹೋಗ್ಬಿಡ್ಬೇಡ್ರಿ, ಒಂದು ಕಥೆ ಅಷ್ಟೇ. ಭಗವಂತ ತೆಕ್ವಾ ವೈಕುಂಠ ಉತ್ತಮಂ ಅಂತ ಹೇಳ್ತು ಅಂದ್ರೆ, ವೈಕುಂಠ ಬಿಟ್ಟು ಬಂದ್ಬಿಟ್ಟ ಅಂದ್ರೆ ವೈಕುಂಠ ಫುಲ್ ಖಾಲಿ ಆಗೋಗ್ಬಿಡ್ತಾ ಅಂತ ಹೇಳಿದ್ರೆ, ಅವನು ಅನಂತ ರೂಪವನ್ನು ಸ್ವೀಕಾರ ಮಾಡಬಲ್ಲ ಅವನು. ಆದ್ದರಿಂದ ಒಂದು ರೂಪ ಅಲ್ಲಿಟ್ಟು ಇನ್ನೊಂದು ರೂಪದಿಂದ ಬರ್ತಾನಂತೆ.
ಹಾಗೆ ಆ ಒಂದು ರೂಪ ಏನು ಹೊರಟಿತ್ತಲ್ಲ, ಆ ರೂಪವನ್ನು ನೋಡ್ತಾ ಇದ್ದಾರಂತ ಅಮ್ಮನವರು. ಹೇಳಿದ್ರಂತ, ಅದೇನೋ ಬೆಳಗ್ಗೆ ಅಷ್ಟು 6 ಗಂಟೆಗೆ ಹೊರಟ್ರಿ, ಇಷ್ಟೊತ್ತಾಯ್ತಾ ಅಂತಂದು. ಹೌದಪ್ಪ, ಏನ್ ಮಾಡೋದು, ಎಲ್ಲರಿಗೂ ಸಹಿತ ಊಟ ಹಾಕಿ ಬರ್ಬೇಕಲ್ಲ, ಅದಕ್ಕೋಸ್ಕರ ಅಂತಂದು. ನಮ್ಮ ಸ್ವಾಮಿಗಳು ಬಹಳ ಹಾಸ್ಯ ಮಾಡ್ತಾ ಇದ್ರು. ಅವರು ಸಾಯಂಕಾಲ 6 ಗಂಟೆಗೆ ಊಟ ಮಾಡಿದ್ರೆ ಮಾರನೇ ದಿವಸ ಸಾಯಂಕಾಲ 6 ಗಂಟೆಗೆ ಅವ್ರ ಮಠಕ್ಕೆ ಯಾರೋ ಹೊಸದಾಗಿ ಸೇರ್ಕೊಂಡ್ರು. ಒಂದು 4-5 ದಿವಸ ಆಯ್ತು. ಸರಿ, ಊಟ ಗಿಟ ಎಲ್ಲ ಮುಗೀತು. ಹಿಂಗೆ ಸುತ್ತಮುತ್ತ ನೋಡ್ತಾ ಇದ್ರಂತೆ. ಹೇಗ್ ನೋಡ್ತಿದ್ದೀರಾ ಅಂತಂದ್ರೆ, ನೀನು ಗಡಿಯಾರ ನೋಡ್ತಿದ್ದೀನಿ ಅಂತಿದ್ರು. ಇಲ್ಲ 6:07:20 ಆಯ್ತು ಆಗ್ಲೇ ಹಿಂದೆ. ಇಲ್ಲ ಯಾಕೆ ಟೈಮ್ ಎಷ್ಟು ನೋಡೋಣ ಅಂತಂದು. ಅದಕ್ಕೋಸ್ಕರ ಹೇಳುದು, ನೋಡ ನಮ್ಮ ದೇವರು ದಿನಾಗ್ಲೂ ಸಾಯಂಕಾಲ 6 ಗಂಟೆಗೆ ನಮ್ಮ ಮಠದಲ್ಲಿ ಊಟ ಹಾಕ್ಬಿಟ್ಟು ಅವನು ವೈಕುಂಠಕ್ಕೆ ಹೋಗ್ಬಿಟ್ರೆ ಮತ್ತೆ ಮಾನಸ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ಎಲ್ಲಿ ಅಂದ್ರೆ ಅಲ್ಲೊಂದು ಫ್ಯಾಕ್ಟ್ರಿ ಇತ್ತಂತೆ. ಆ ಫ್ಯಾಕ್ಟ್ರಿ ಒಳಗಡೆ ಬೆಳಗ್ಗೆ 6 ಗಂಟೆಗೆ ಸೈರನ್ ಕೂಗುತ್ತೆ, ಊಟ ಫಸ್ಟ್ ಶುರು ಆಗುತ್ತೆ. ಅಲ್ಲಿಂದ ಹಾಕೊಂಡು ಕೊನೆಯಲ್ಲಿ ನಮ್ಮ ಮಠದಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ನಾವು ವೈಕುಂಠಕ್ಕೆ, ಆಮೇಲೆ ಬರಲ್ಲ ಅಂತಂದು. ಆಮೇಲೆ ನೀವು ಹೇಳೋದಂತೆ, ಗಡಿಯಾರ ಯಾಕೆ ನೋಡಿದಲ್ಲ, ಟೈಮ್ ನೋಡಬೇಕು ಅಂತೇಳಿ ಅವ್ರು ಹೇಳೋದು. ನೋಡಿ, ನಮ್ಮ ಮಠಕ್ಕೆ ಬಂದ್ಬಿಟ್ಟ ಮೇಲಿಂದ ಪಂಚಾಂಗ ಅಥವಾ ಕ್ಯಾಲೆಂಡರ್ ನೋಡ್ಬೇಕಷ್ಟೇ ಹೊರತು ಟೈಮ್ ಮಾತ್ರ ನೋಡಕ್ ಹೋಗಬಾರ್ದು ಅಂತದ್ದು. ಯಾಕೆಂದ್ರೆ ಒಂದೊಂದು ದಿವಸ ಆಯ್ತು ಅಂತ ಹೋಗ್ಬೇಕಷ್ಟೇ ಹೊರತು ಟೈಮ್ ನೋಡ್ಲೇಬಾರ್ದು ಅಂತ. ಆ ರೀತಿಯಾದಂತ ಹಾಗೆ ಅಮ್ಮನವ್ರು ಕೇಳಿದ್ರಂತೆ, ಸ್ವಾಮಿ ಏನು ಇಷ್ಟೊತ್ತಾಗ್ತಾ ಇದೆಯಲ್ಲ, ನೀವು ಬಂದಿದ್ದು ಅಂತ ಹೇಳಿದ್ರು. ಏನಿಲ್ಲ, ಎಲ್ರಿಗೂ ಊಟ ಹಾಕ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಹೊತ್ತಾಯ್ತು ಅಂತಂದ್ರು. ಏನು ಎಲ್ರಿಗೂ ನೀನೇನಾ ಊಟ ಹಾಕೋದು ಅಂತ. ಹೌದು, ನಾನೇ ಊಟ ಹಾಕೋದು. ಸರಿಯಾಗಿದ್ರೆ ಮಾನ್ಯ ಹೊರಟು ಬಂದು ಸಾಯಂಕಾಲ ಬಂದ ತಕ್ಷಣ ಕೇಳ್ತಾ ಇದ್ದಾರೆ ಅಂತ, ಸ್ವಾಮಿ ಏನು ಎಲ್ರಿಗೂ ಊಟ ಹಾಕಿದ್ದಾಯ್ತು? ಎಲ್ರಿಗೂ ಊಟ ಹಾಕಿದೆ ಅಂತ. ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಬೇಕಾದಷ್ಟು ಬೆಟ್ಟ ಗಿಡ ನಾವೆಲ್ಲ ಹೋಗ್ತಾ ಇರ್ತೀವಲ್ಲ, ಕರಿಗಿರಿಗೆ ಹೋಗ್ತೀವಿ, ಮುಂದೆ ನರಸಿಂಹ ಜಯಂತಿ ಆಯ್ತು, ಅಲ್ಲೇ ಉತ್ಸವಗಳು ಅನೇಕ ಕಡೆಯಲ್ಲಿ ಆಗ್ತಾ ಇರುತ್ತಲ್ಲ, ಬೆಳಗಿರಂಗನ ಬೆಟ್ಟಕ್ಕೆ ಹೋಗ್ತೀವಿ, ಎಲ್ಲಾನು ಸಹಿತ ಅಲ್ಲಿ ಪ್ರತಿಯೊಂದು ಗಿಡಕ್ಕೂ ಸಹಿತ ಪಾತಿ ಕಟ್ಟಿ ಯಾರಾದ್ರೂ ಸಹಿತ ನೀರು ತಗೊಂಡೋಗಿ ಹಾಕ್ತಾ ಇದ್ದಾರ? ಯಾರು ಹಾಕ್ತಾ ಇಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ತಂಪಾಗಿ ಬೆಳೆದಿರುತ್ತೆ. ಅದು ಯಾವುದರಿಂದ ಅಂತ ಹೇಳಿದ್ರೆ ಭಗವಂತನ ಒಂದು ಕೃಪಾದೃಷ್ಟಿ ಎಂಬತಕ್ಕಂತಹದ್ದು. ಅದರಿಂದಲೇ ಅದು ಬೆಳೆಯುತ್ತೆ ಹೊರತು ಬೇರೆ ಇನ್ಯಾವುದಿಲ್ಲ. ಪ್ರಾಕೃತವಾಗಿ ಬರತಕ್ಕಂತಹ ಒಂದು ಪ್ರಕೃತಿಯಲ್ಲಿ ಬರತಕ್ಕಂತಹ ಒಂದು ಮಳೆ ನೀರನ್ನ ಸಂಗ್ರಹ ಮಾಡಿಟ್ಟುಕೊಂಡು ಅಲ್ಲೇ ಅದ್ರ ಪಾಡಿಗೆ ಬೆಳೀತಾ ಇರುತ್ತೆ. ಇವ್ನು ಬೇಕಾದಷ್ಟು ಆರೈಕೆ ಮಾಡ್ತಾ ಇರ್ತಾನೆ ತುಳಸಿ ಗಿಡಕ್ಕೆ, ಮನೆಯೊಳಗಡೆಗೆ ಅಲ್ಲೇ ಸುಮಾರು 3 ಅಥವಾ 8 ಇಂಚು ಬರ್ಬೋದು ಅಷ್ಟೇನೆ, ಅದ್ರ ಮೇಲೆ ಬರೋದೇ ಇಲ್ಲ. ಅದಂತಹ ಒಂದು ಸ್ಥಿತಿ ಅದು. ಹಾಗೆ ಅಮ್ಮನವರು ಕೇಳ್ತಾ ಇದ್ದಾರೆ, ಎಲ್ರಿಗೂ ಊಟ ಹಾಕಿ ಬಂದೆ ಅಂತ. ಹೌದು, ಎಲ್ರಿಗೂ ಊಟ ಹಾಕಿ ಬಂದೆ ಅಂತ. ಅವರೊಂದು ಸಣ್ಣ ಡಬ್ಬಿ ಇಟ್ಕೊಂಡಿದ್ರಂತೆ. ನೋಡಿ, ಇದ್ರೊಳಗಡೆ ಇರುವೆ ಇಟ್ಟಿದ್ದೀನಿ, ಇದಕ್ಕೆಲ್ಲ ಆಹಾರ ಹಾಕಿದೆ. ಹೌದಾ, ತೆಗೆದು ನೋಡ್ತು, ಅದ್ರ ಬಾಯಿ ಒಳಗೆ ಒಂದು ಸಣ್ಣ ಸಕ್ಕರೆ ತುಂಬ. ಯಾಕೆ ನೀನು ಬಚ್ಚಿಟ್ಕೊಂಡ್ಬಿಟ್ರೆ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಭಗವಂತ ಸರ್ವರನ್ನೂ ಸಹಿತ ಸಂರಕ್ಷಣೆಯನ್ನ ಮಾಡುವಂತಹವನಾಗಿ ಆಗುತ್ತಾ ಇದ್ದಾನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ವಾ ನೋಡ್ರಿ ಗಾದೆ. ಅಂದ್ರೆ ಎಲ್ಲರಿಗೂ ಸಹಿತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾನೆ. ಅದರ ಹಿಂದೆನೂ ಸಹಿತ ದೃಷ್ಟಾಂತ ಕೊಟ್ಟಿದ್ದೀನಿ. ಅಲ್ಲೇ ಮಾರ್ಕೆಟ್ ಒಳಗಡೆ ಒಂದ್ಸಲಿ ಅವಿನ್ಯೂ ರೋಡಲ್ಲಿ ಈಗಿಂದ ಹಾಗೆ ಹೋಗ್ಬಿಟ್ಟು ಬಂದ್ರೆ ಪ್ರತಿಯೊಂದು ಅಂಗಡಿ ಒಳಗಡೆಗೂ ಜನ ಇರ್ತದೆ. ಯಾಕೆಂದ್ರೆ ಅವತ್ತಿನ ದಿವಸದ ವ್ಯಾಪಾರ ಅವನಿಗಾಗಬೇಕು, ಲಾಭ ಆಗಬೇಕು, ಮನೆಗೆ ಹೋಗಿ ಹೊರಡಬೇಕು. ಇಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಭಗವಂತ. ಬರೋದೊಂದು 100-200 ಹೆಚ್ಚು ಕಡಿಮೆ ಆಗ್ಬೋದು, ಒಟ್ಟಂತೂ ಅವನ ಒಂದು ಯೋಗ್ಯತೆಗೆ ಎಷ್ಟು ಕೊಡಬೇಕು ಅಷ್ಟನ್ನು ಸಹಿತ ಭಗವಂತ ವ್ಯವಸ್ಥೆ ಮಾಡಿಬಿಡುತ್ತಾನೆ. ಹಾಗೆ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ದಾನವನ್ನ ಕೊಡತಕ್ಕಂತಹ ಅವನು ನೀನು. ವಿಚಾರಿಸಲು ಮತಿಹೀನ ನಾನು, ಇದನ್ನ ವಿಚಾರ ಮಾಡ್ಲಿಕ್ಕೆ ಅಂದ್ರೆ ನೀನು ಯಾವಾಗ ಕೊಡ್ತೀಯ, ಏನ್ ಕೊಡ್ತೀಯ ಅಂತ ಹೇಳೋದಿಕ್ಕೆ ಮತಿಹೀನ ನಾನು ಅಂತಂದ್ರೆ ಭಗವಂತನ ಮಹಿಮೆಯನ್ನ ನಾನು ಸಾಕಲ್ಯನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಲ್ಲಿನಲ್ಲಿ ಪುಟ್ಟಿರುವ ಕಪ್ಪೆಗೆ ಕಾಲಕಾಲಕ್ಕೆ ಆಹಾರ ತಂದಿಟ್ಟವರು ಯಾರೋ? ಕಲ್ಲೊಳಗಡೆ ಕಪ್ಪೆ ಇರುತ್ತಂತೆ, ಸತ್ತೋಗ್ಬಿಡೋಲ್ವ ಕಪ್ಪೆ ಅಂತಂದ್ರೆ ಅದೇ ಭಗವಂತನ ವೈಶಿಷ್ಟ್ಯತೆ. ಅದು ಹೇಗೆ ಇಟ್ಟಿರ್ತಾನೋ ಏನ್ ಕಥೆನೋ ದೇವನೇ ಬಲ್ಲ. ಒಟ್ಟಲ್ಲಂತೂ ಸಹಿತ ಅದೆಲ್ಲ ಸೃಷ್ಟಿ ಆಗತ್ತೆ. ನಾವೊಂದು ಪಾತ್ರೆ ಒಳಗಡೆಗೆ ನೀರಿಟ್ಬಿಟ್ಟು 1 ವಾರ ಏನಾನ ಊರಿಗೆ ಹೋಗ್ಬಿಟ್ಟು ಬಂತು ಅಂತಂದ್ರೆ ಅದ್ರೊಳಗಡೆ ಹುಳುಗಳು ಓಡಾಡ್ತಾ ಇರುತ್ತೆ. ಅದು ಎಲ್ಲಿಗೆ ಬಂತು? ನಾವು ಹೋಗೋವಾಗ ಏನು ಮೊಟ್ಟೆ ಇಟ್ಟಿರಲಿಲ್ಲ, ಏನು ತೊಗೊಂಡೋಗಿ ಬಂದು ಹಾಕಿರ್ಲಿಲ್ಲ, ಏನೂ ಇಲ್ಲ. ಆದರೂ ಭಗವಂತ ಅಲ್ಲೇ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಗೋಮಯದಿಂದ ವೃಶ್ಚಿಕಗಳು ಹುಟ್ಟುತ್ತುವಂತೆ. ಈಗ ಅದೆಲ್ಲ ಇಲ್ಲವೇ ಇಲ್ಲ. ವೃಶ್ಚಿಕದ ಸಂತತಿನೇ ನಿಂತೋಯ್ತು. ಬರೀ ವೃಶ್ಚಿಕ ರಾಶಿ ಅಂತ ಹೇಳ್ಕೊಂಡಿರ್ಬೇಕಷ್ಟೇನೆ. ಹೆಂಗಿರ್ತಾರ ಅವರು ಅಂತಂತ ಹೇಳಿದ್ರೆ, ವೃಶ್ಚಿಕ ಅಂದ್ರೇನು ಕೇಳೋ ಹುಟ್ಟುತ್ತಾ ಇರ್ತಾರೆ, ಕುಡ್ತಿರ್ತಾರೆ. ಅವ್ರು ಏನಾನ ಒಂದು ಮಾತು ಹೇಳದ ಅಂತ ಹೇಳಿದ್ರೆ ಅದು ಎದೆಗೆ ಚುಚ್ಚಿಬಿಡ್ಬೇಕು ಅಂತ ರೀತಿ ಒಳಗಡೆ ಇರುತ್ತೆ ವೃಶ್ಚಿಕ ರಾಶಿಯವ್ರದ್ದು. ಅದೇ ನಾ ವೃಶ್ಚಿಕ ರಾಶಿಯವ್ರದ್ದು ಆಕ್ಷೇಪಣೆ ಮಾಡ್ತಿಲ್ಲ ಅನ್ನಿಂದ.
ಅವ್ರು ಮಾತಾಡೋ ಸ್ಥಿತಿ ಆ ರೀತಿಲಿರುತ್ತೆ ಅಂತ ಹೇಳಿದಂತಹದ್ದು. ಹಾಗೆ ಆ ಒಂದು ಗೋಮಯದಿಂದ ವೃಶ್ಚಿಕ ಹುಟ್ಟತಕ್ಕಂತಹದ್ದು ಅದು ಹೇಗಾಗತ್ತೆ ಅಂದ್ರೆ ಅಲ್ಲಿ ಹುಟ್ಟತಕ್ಕಂತಹ ಒಂದು ಅಣುಗಳು ಏನು ಪರಮಾಣುಗಳು ಏನೇನು ಬೇಕೋ ಪದಾರ್ಥಗಳು ಅದನ್ನೆಲ್ಲವನ್ನು ಸಹಿತ ಭಗವಂತ ಅಲ್ಲಿ ಇಡ್ತಾ ಇದ್ದಾನೆ. ಅದರಿಂದ ಸೃಷ್ಟಿ ಎಂಬತಕ್ಕಂಥದ್ದು ಆಗತಾ ಇದೆ. ಈ ರಹಸ್ಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದಿಲ್ಲ. ಆ ಕಲ್ಲಿನ ಒಳಗಡೆಗೆ ಕಪ್ಪೆ ಇರುತ್ತಂತೆ. ಟಕಣಾಚಾರಿ ಮತ್ತೆ ಟಂಕಣಾಚಾರಿ ಅಂತ ಹೇಳಿ ಅಪ್ಪ ಮಗ ಇಬ್ರು ಸಹಿತ ಆ ಇಬ್ರು ಸಹಿತ ಪಾಪ ಮಗನ ಮುಖವನ್ನ ತಂದೆ ನೋಡಿಲ್ಲ, ತಂದೆಯ ಮುಖವನ್ನ ಮಗ ನೋಡಿಲ್ಲ. ಬಹಳ ಸಣ್ಣ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆಯಲ್ಲೇನೆ ಅವನು ತಂದೆ ಹೊರಟು ಬಿಟ್ಟ, ಊರು ಬಿಟ್ಬಿಟ್ಟು ಯಾವುದೋ ಒಂದು ನಿಮಿತ್ತದಿಂದ. ಅವನು ಅನೇಕ ಕಡೆಯಲ್ಲಿ ಕೆತ್ತನೆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಕೇಶವನ ಪ್ರತಿಮೆಯನ್ನ ಮಾಡಿದ ಸಂದರ್ಭದ ಒಳಗಡೆಗೆ ಇದು ಬಹಳ ಚೆನ್ನಾಗಿದೆ ಅಂತ ಹೇಳುದು. ಸರಿಯ ಆ ಒಂದು ಸಂದರ್ಭಕ್ಕೇನೆ ಮಗ ಬರ್ತಾ ಇದ್ದಾನೆ. ಮಗ ಎಂತಹವನು ಅಂತ ಹೇಳಿದ್ರೆ ಅವನು ಪರೀಕ್ಷೆ ಮಾಡಿ ಪಾಪ ಆ ಕಲ್ಲನ್ನ ಕೆತ್ತದಂತಹದ್ದು. ಮಗ ನೋಡಿದ ತಕ್ಷಣ ಹೇಳ್ತಾ ಇದ್ದಾನೆ ಇದ್ರೊಳಗಡೆ ದೋಷ ಇದೆ ಅಂತ ಹೇಳಿ. ಇದ್ರೊಳಗಡೆಗೆ ಏನಾನ ದೋಷ ತೆಗೆದು ಬಿಡ್ತು ಅಂತ ತೋರಿಸ್ಬಿಡ್ತು ಅಂತ ಹೇಳಿದ್ರೆ ನನ್ನ ಕೈಗಳನ್ನು ಕತ್ತರಿಸ್ಕೊಳ್ತೀನಿ ಅಂತ. ನೋಡ್ರಿ, ಇದು ಅಪ್ಪನ ಸ್ಥಿತಿ. ಪಾಪ ಅಪ್ಪ ಮಗ ಅಂತ ಹೇಳಿ ಅವ್ರಿಬ್ರಿಗೂ ಗೊತ್ತೇ ಇಲ್ಲ. ಕೊನೆಗೆ ಬಂದ ಎಲ್ಲ ಕಡೆಯೂ ಸಹಿತ ಚಾಣ ಉಳಿ ಒಳಗಡೆ ಹೊಡಿತಾ ಬಂದ. ಹೊಟ್ಟೆಯ ಭಾಗಕ್ಕೆ ಬಂದ ಸಂದರ್ಭದೊಳಗಡೆಗೆ ಡೊಳ್ಡೊಳ್ ಅಂತ ಶಬ್ದ ಕೇಳಿಸ್ತು. ಅಲ್ಲೇ ನಾವು ತೆಂಗಿನಕಾಯಿ ಅನಂತ ನಾವು ವ್ರತಕ್ಕೆ ತಗೋಬೇಕಾಗಿದ್ರೆ ಅಲ್ಲೇ ಅವ್ನು ಕೇಳ್ತೀವಿ ಸರಿಯಾಗಿರೋದು ಕೊಡ ಅಂತ ಹೇಳಿ. ಯಾಕೆಂದ್ರೆ ಅದು 15 ದಿವಸ ಇಟ್ಟಿರ್ಬೇಕು, ಆಮೇಲೆ ಅದನ್ನು ಹೊಡಿಬೇಕು. ಅದಕ್ಕೋಸ್ಕರ ಅದು ಇಡೋದು ಬೇಡ, ಮತ್ತು ಆಮೇಲೆ ಅದೇನಾನ ಆಗೋಗ್ಬಿಡ್ತು ಅಂದ್ರೆ ಮನಸ್ಸಿಗೆ ವಿಕಾರ ಆಗೋಗ್ಬಿಡುತ್ತಾಚಾರೆ. ಅದಕ್ಕೋಸ್ಕರ ನಾವೆಲ್ಲನೂ ಸಹಿತ ನವರಾತ್ರಿನಲ್ಲೇ ಒಂದು ದಿವಸ ಇಟ್ಬಿಟ್ಟು ಮಾನೇ ಸರಿ ತೆಂಗಿನಕಾಯಿ ಹೊಡ್ಬಿಡ್ತೀವಿ. ಅಲ್ಲೇ ಅಲ್ಲಿ ಏನಾದ್ರೂ ಮಾಡೋ ಅನಂತನ ಪೂಜೆ ಮಾತ್ರ ಬಿಡಬೇಡ ಅಷ್ಟೇನೆ. ಹಾಗೆ ಅದು ಶಬ್ದ ಬಂದ ಸಂದರ್ಭದೊಳಗೆ ಒಳ್ಳೆ ಶಬ್ದ ಬಂತು ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ ಕಾಯಿ ಅಂತ ಹೇಳಿ. ಅಲ್ಲ ಡೊಳ್ಳೊಳ್ಳ ಒಂದು ಶಬ್ದ ಬಂತು ಅಂದ್ರೆ ಅದು ಸರಿಯಾಗಿಲ್ಲ ಅಂತೇಳಿ ನೋಡ್ತಾ ಇದ್ದೇನೆ ಶಬ್ದ ವ್ಯತ್ಯಾಸ ಬಂತಂತೆ. ಆ ಹೊಟ್ಟೆಯ ಭಾಗಕ್ಕೆ ಚಾಣದಿಂದ ಹೊಡೆದ ತಕ್ಷಣ ಅದು ಬಿರುಕು ಬಿಡ್ತು, ಈಚೆ ಕಡೆಗೆ ಬಂದು ತುಂಡಾಗ್ಬಿಡ್ತು. ಅಲ್ಲಿಂದ ಒಂದು ಸ್ವಲ್ಪ ನೀರು ಬಂತು, ಮರಳು ಒಂಚೂರು ಬಂತು, ಒಂದು ಕಪ್ಪೆ ಈಚೆ ಕಡೆಗೆ ಬಂತು. ಎಲ್ಲೂ ಸಹಿತ ಜಾಗ ಇಲ್ಲ. ಆ ಒಂದು ಪ್ರತಿಮೆಯನ್ನು ಕೆತ್ತಿದಂಥ ಸಂದರ್ಭದೊಳಗಡೆಗೆ ಅದು ಹೆಂಗ್ ಬಂತು ಅಂತಂದ್ರೆ ಅದೇ ಭಗವಂತ ನಿರ್ಮಾಣ ಮಾಡತಕ್ಕಂಥದ್ದು. ನೀನು ಊಹೆಯೂ ಸಹಿತ ಮಾಡಲಿಕ್ಕೆ ಆಗಲ್ಲ. ಇದಾದ ತಕ್ಷಣ 2 ಕೈಗಳನ್ನು ಕತ್ತರಿಸ್ಕೊಂಡು ಬಿಟ್ಟ. ಅಲ್ಲೇ ಆಮೇಲೆ ಯಾರು ಏನು ಅಂತ ಹೇಳಿ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಲ್ಲೇ ನೀನು ನನ್ನ ತಂದೆ ಅಂತ ಹೇಳಿ ನೀನು ಈ ತರ ಒಂದು ಹೇಳಿದೆಯಲ್ಲ, ನಾನು ಇನ್ನೊಂದು ಪ್ರತಿಮೆಯನ್ನು ಕೆತ್ತೀನಿ ನೋಡೋದು ಹೇಗಿರುತ್ತೆ ಅಲ್ಲೇ. ಕಾಲಿನಿಂದ ಕೆತ್ತುಕೊಂಡು ಬರ್ತಾರೆ ಅದನ್ನ. ಅಲ್ಲೇ ಮೊದಲು ಮುಖವನ್ನ ಕೆತ್ತಲ್ಲ, ಶಿಲ್ಪಿ ಹತ್ರಕ್ಕೆ ಹೋಗಿ ಅದನ್ನೆಲ್ಲ ಕೇಳಿದ್ರೆ ಗೊತ್ತಾಗತ್ತದು. ಕಾಲಿನಿಂದ ಕೆತ್ಕೊಂಡ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಆ ಪ್ರತಿಮೆ ಇದ್ದಿಗಿದ್ದಂತೆ ಹಂಗೆ ಮೇಲ್ಗಡೆಗೆ ಉದ್ಭವವಾಗಿರ್ತಕ್ಕಂಥ ರೀತಿಯಲ್ಲಿ ಬಂದ್ಬಿಡುತ್ತಂತೆ. ಇದು ಅವನ ಒಂದು ಚಾಣಾಕ್ಷತನ ಎಂಬತಕ್ಕಂಥದ್ದು. ಹಾಗಿರ್ಲಿ ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಇದನ್ನ ತಿಳ್ಕೊಳ್ಳಿಕ್ಕೆ ನಾನು ಮತಿಹೀನ ಅಂದ್ರೆ ಬುದ್ಧಿನ ಇಲ್ಲ ಅಂತ ಹೇಳಿ ಅನ್ಕೊಂಡ್ಬಿಡ್ಬಾರ್ದು. ಅವರಿಗಿಂತ ಉತ್ತಮರು ಏನೇನೇ ಇದ್ದಾರೋ ಅವರಷ್ಟು ಮತಿ ಎಂಬತಕ್ಕಂಥದ್ದು ನನಗಿಲ್ಲ ಅಂತ ಹೇಳಿ ಅವರು ಪದಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಮಹಾಮಹಿಮೆಯನ್ನು ಹೊಂದಿರತಕ್ಕಂತಹವನು, ಕೈವಲ್ಯಪತಿ ನೀನು. ಕೈವಲ್ಯ ಅಂದ್ರೆ ಮೋಕ್ಷ. ಅದಕ್ಕೆ ಪತಿ ಯಾರು ಅಂತ ಹೇಳಿದ್ರೆ ಭಗವಂತನೇ. ಭಗವಂತನ ಒಂದು ಅನುಗ್ರಹ ಇದ್ರೆ ಮೋಕ್ಷವಾಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಮೋಕ್ಷ ಕೊಡೋರು ಯಾರು ಅಂತಂತ ಹೇಳಿದ್ರೆ ನಮ್ಮ ಭಗವಂತ. ವಾಯುಶ್ಚ ತದ ಅನುಜ್ಞೆಯ, ವಾಯುದೇವರು ಭಗವಂತನ ಒಂದು ಆಜ್ಞೆಯಿಂದ ಯಾರ್ಯಾರಿಗೆ ಮೋಕ್ಷ ಕೊಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ, ಅವ್ರಿಗೆಲ್ರಿಗೂ ಸಹಿತ ಕೊಡ್ತಾರೆ. ಅಂತಹ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನ ಎಲ್ಲೆಲ್ಲಿರುತ್ತೋ ಅಂತಹವರನ್ನ ಆಶ್ರಯವನ್ನ ಮಾಡಿಬಿಡ್ತು ಅಂತಂದ್ರೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅದಕ್ಕೋಸ್ಕರ ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು. ಸಮಗ್ರವಾಗಿರ್ತಕ್ಕಂಥ ವೇದ ಶಾಸ್ತ್ರಗಳನ್ನ ಪೂರ್ಣ ನಾನು ತಿಳ್ಕೊಳ್ಳಿಕ್ಕಾಗತ್ತೇನು ಅಂದ್ರೆ ಆಗೋದಿಲ್ಲ. ಅದರಿಂದ ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮ ನನವರತ. ಹೇ ಸ್ವಾಮಿ, ನಿನ್ನ ಸುಜ್ಞಾನ ಎಂಬತಕ್ಕಂಥದ್ದು ಇದೆಯಲ್ಲ, ಆ ಮೂರ್ತಿಯನ್ನ ನೀನು, ನಿನ್ನ ಸಮಾನರುಂಟೆ, ನಿನ್ನ ಜ್ಞಾನ ಎಂಬತಕ್ಕಂಥದ್ದನ್ನ, ನಿನ್ನ ಮೂರ್ತಿ ಎಂಬತಕ್ಕಂತಹದ್ದನ್ನ ನನ್ನ ಹೃದಯದಲ್ಲಿ ನಿಲ್ಲಿಸ್ತಕ್ಕಂತಹವನಾಗಿ ಆಗೋ. ನೀನೇ ನಿಲ್ಲಿಸಬೇಕೆ ಹೊರತು ನಾವು ನಿಲ್ಲಿಸ್ಲಿಕ್ಕಾಗತ್ತೇನಂದ್ರೆ ಆಗಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು 1000 ಕಡೆಯಲ್ಲಿ ಹರಿದು ಹೋಗುತ್ತಾ ಇರುತ್ತೆ, ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ. ಭಗವಂತನ ಸಮ ಯಾರಾದ್ರೂ ಇದ್ದಾರೆ ಅಂತಂದ್ರೆ ತತ್ವನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಸಮತೀತ ಕ್ಷರಾಕ್ಷರಂ. ಸಮ ಅಂದ್ರೆ ಭಗವಂತನಿಗೆ ಸಮನೂ ಇಲ್ಲ,
ಅತೀತ, ದೊಡ್ಡವರು ಸಹಿತ ಇಲ್ಲ. ಭಗವಂತನ ಸಮಾನೇ ಇಲ್ಲ ಅನ್ನಬೇಕಾಗಿದ್ರೆ ಭಗವಂತನಿಗೆ ದೊಡ್ಡವರು ಎಲ್ಲಿ ಬರ್ತಾರೆ? ಯಾರೂ ಸಹಿತ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಸಮತೀತ ಕ್ಷರಾಕ್ಷರಂ ಅಲ್ಲೇ. ಕ್ಷರ ಅಂದ್ರೆ ನಾಶವಾಗತಕ್ಕಂಥದ್ದು, ಅಕ್ಷರ ಅಂದ್ರೆ ನಾಶವಾಗಿರತಕ್ಕಂಥದ್ದು. ಅವರ ಇಬ್ಬರಿಂದಲೂ ಸಹಿತ ವಿಶಿಷ್ಟನಾಗಿರತಕ್ಕಂತಹವನು ನಮ್ಮ ಭಗವಂತ. ಇಡೀ ಜಗತ್ತು ನಾಶವಾಗಿ ಬಿಡುತ್ತೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಸಹಿತ ಲಯ ಹೊಂದುತ್ತಾರೆ. ಆದರೆ ಲಯವನ್ನೇ ಹೊಂದಿದಿರೇ ಇರತಕ್ಕಂತಹವರು ನಮ್ಮ ಲಕ್ಷ್ಮೀದೇವಿಯರು. ಇಂತಹವರಿಗೂ ಉತ್ತಮನಾಗಿರ್ತಕ್ಕಂಥವನು ನಮ್ಮ ಭಗವಂತ. ಅದರಿಂದ ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮ ನನವರತ. ನಿನ್ನ ಸಮನೂ ಇಲ್ಲ, ನಿನಗಿಂತ ಅಧಿಕರೂ ಸಹಿತ ಯಾರೂ ಇಲ್ಲ. ಇಂತಹ ಹೇ ಸ್ವಾಮಿ, ನೀನು ನನ್ನನ್ನು ಸಂರಕ್ಷಣೆ ಎಂಬತಕ್ಕಂಥದ್ದನ್ನ ಮಾಡತಕ್ಕಂತಹವರಾಗಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ವಿಷಯವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಅನ್ನುವಂಥ ವಿಷಯವನ್ನ ನಾಳಿನ ದಿವಸದ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತ ಕಾಂಚನೋದ್ದೀಪ್ತವಸ್ತ್ರ ಶುಭ ಜನಕೃತ ಗಾನ ಶೇಷಭೋಗೇಶಯಾನ ಪ್ರಭುರಯಮವಿನಾಶ ಪ್ರಿಯತಾಂ ಇಂದಿರೇಶ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.